नमो अरहन्ताणं नमो सिद्धाणं नमो आयर्याणं नमो उवच्छायाणं नमो लोये सर्वसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते ಕ್ಷೇತ್ರದ ಭಗವಾನ್ ಸ್ವರೂಪ ಯೋಗ ಸಮಯ ಸಾರ ಪರಮಾಗಮದ ಮೇಲೆ ಅಮೃತ ಚಂದ್ರಾಚಾರ್ಯ ದೇವರು ರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವಂಥ ಅಮೃತಮಯ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವಾಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಿತ್ಯ ನಡೆದದ್ದು ಇದೆ. ಪುಣ್ಯ ಪಾಪ ಅಧಿಕಾರದ 10ನೆಯ ಮಂಗಲಮಯ ಕಲಶ. सम्यस्तव्यविदं समस्तमपि कर्मैव मोक्षाधिना सम्यस्ते सति तत्र काकिल कथा पुण्यस्य पापस्य वा सम्यक्त्वादिनिज स्वभाव भवनात् मोक्षस्य हेतुर्भवन् नैष्कर्म्य प्रतिबद्धमुद्धतरसं ज्ञानं स्वयं धावति ಇಲ್ಲಿ ನಿನ್ನೆನ ಇದು ಹೊಸದ ಕಲಶ ಆರಂಭ ಆಗಿದೆ. ಅದರ ಸಲುವಾಗಿ ಇವತ್ತು ವಿಚಾರ ಹೀಗೆ ಬಂತು. ನಿತ್ಯ ಸ್ವಾಧ್ಯಾಯವನ್ನು ಬಿಟ್ಟ ವಿಶೇಷ ಕಾರ್ಯಕ್ರಮ ಮಾಡೋದೇನು ಒಳ್ಳೆಯದಲ್ಲ. ಯಾವುದು ವಸ್ತು ನಿತ್ಯಾತ್ಮಕ ಇದೆ ಅಲ್ಲ, ಇದೇನು ವಿಶೇಷ ಇದೆ ಇವತ್ತಿನ ಕಾರ್ಯಕ್ರಮ. ಆದ್ರ ಪರ್ಯಾಯ ವಿಶೇಷ ಇದ್ರೂ ವಸ್ತುವಂತೂ ನಿತ್ಯ ಇದೆಲ್ಲ. ಅದರದೇ ಒಂದು ಸ್ಮರಣೆಯ ಸಲುವಾಗಿ ಅಂದ್ರೆ, ಅದರದೇ ಒಂದು ಸೂಚನೆಯ ಸಲುವಾಗಿ ಅಂದ್ರೆ ಇದನ್ನ ತಗೊಳ್ಳೋ ವಿಚಾರ ಮಾಡಿದ್ದೇ ಇದೆ. ಎಲ್ರೂ ಏನೋ ಮೊಬೈಲ್ ಮೇಲೆ ಕೇಳ್ತೇವೆ ಅಂತ ಹೇಳಿ ವಿಷಯ ತಿಳಿದದ್ದೇ ಇದೆ. ಆದ್ರ ಇಲ್ಲಿ ಪ್ರತ್ಯಕ್ಷ ಸಂಯೋಗದೊಳಗಿದ್ದುಕೊಂಡು ಕೇಳೋದ ಮಾತು ಬೇರೆ ಇದೆ. ನೋಡಿ ಏನ್ ಹೇಳ್ತಾರೆ ಇಲ್ಲಿ, ಮೋಕ್ಷಾರ್ಥೀನಾಂ ತತ್ ಇದಂ ಸಮಸ್ತ ಅಪಿ ಕರ್ಮ ಸಂನ್ಯಸ್ತವ್ಯಂ ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ. ಅರ್ಥಾತ್ ಏನ್ ಚಾವಿಬೇಕೆಂದು सकल कर्मक्षय लक्षण मोक्ष अर्थात अतीन्द्रिय पद. ಮೋಕ್ಷ ಅಂತಂದ್ರೆ ವ್ಯಾಖ್ಯೆ ಏನು ಮಾಡಿದ್ರು, ಅದರ ಪ್ರತಿಶಬ್ದ ಏನು ಕೊಟ್ರು, ಅತೀಂದ್ರಿಯ ಪದ. ಆತ್ಮ ಇಂದ್ರಿಯ ಜ್ಞಾನದ ಮೂಲಕ, ಇಂದ್ರಿಯ ಪ್ರಾಣಾದಿಗಳ ಮೂಲಕ ಜೀವಿಸುವುದೇನಿದೆ ಇದು ಆತ್ಮದ ನಿಜ ಸ್ವರೂಪ ಅಲ್ಲ. ಅದು ಬಂಧನಾವಸ್ಥೆ ಇದೆ. ಅದಕ್ಕೆ ವಿರುದ್ಧವಾದಂತಹ ಯಾವ ಮೋಕ್ಷದ ಅಭಿಲಾಷೆ ಯಾವ ಜೀವನಿಗೆ ಇದೆಯಲ್ಲ, ಆ ಜೀವ ಮೋಕ್ಷದ ಸಲುವಾಗಿ ಮೊದಲು ಇಂದ್ರಿಯಗಳ ಚಪಲವನ್ನು ಬಿಡಬೇಕಾಗುತ್ತೆ. ಯಾಕಂತಂದ್ರೆ ಮೋಕ್ಷ ಅದು ಅತೀಂದ್ರಿಯ ಪದ್ಧತಿ. ಇಂದ್ರಿಯಗಳ ಚಪಲ ಎಷ್ಟಿದೆಯೋ ನೋಡ್ಬೇಕು, ಕೇಳ್ಬೇಕು. ಈ ಪ್ರಕಾರ ಇಂದ್ರಿಯಗಳು ಇವ ಎರಡನ ಆತ್ಮ ಕಲ್ಯಾಣದಲ್ಲಿ ನಿಮಿತ್ತ ಆಗುವಂಥದ್ದು, ನೋಡೋಣ ಮತ್ತು ಕೇಳೋಣ. ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯ. ಆದ್ರ ಆ ಚಕ್ಷು ಇಂದ್ರಿಯದ ಸಾರ್ಥಕತೆ ಯಾವ ವಿತರಾಗತೆಯ ದರ್ಶನದಿಂದ ಆಗ್ತಿದೆಯೋ
ಆ ಕರ್ಣೇಂದ್ರಿಯದ ಸಾರ್ಥಕತೆ ಯಾವ ವೀತರಾಗ ವಾಣಿಯನ್ನ, ಜೀವ ಅಜೀವ ತತ್ವಗಳ ಭೇದವನ್ನ, ಸ್ವಭಾವ ಭಾವ ವಿಭಾವ ಭಾವಗಳ ಮಧ್ಯದಲ್ಲಿರುವಂತಹ ಮಹದಂತರವನ್ನ ಆಲಿಸುವ ಯಾವ ಭಾಗ್ಯ ಇದೆಯೋ ಅದುವೇ ಕರ್ಣೇಂದ್ರಿಯ ಪ್ರಾಪ್ತಿಯ ಲಾಭ ಇದೆ. ಈ ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯದ ಮೂಲಕ ಹಿಂದನೂ ಚರ್ಚೆ ಆದದ್ದಿತ್ತು. ಆದ್ರೆ ಇವೇ ಎರಡು ಇಂದ್ರಿಯ ಕೊನೆ ಇಂದ್ರಿಯದವನ, ಇವೇ ಎರಡು ಇಂದ್ರಿಯ ಆತ್ಮನ ಕಾರ್ಯದಲ್ಲಿ ನಿಮಿತ್ತ ಆಗಬಹುದಾಗಿದೆ. ಇನ್ನು ಮನಸ್ಸಿನ ಪ್ರಾಪ್ತಿಯಂತೂ ಆತ್ಮನನ್ನ ತಿಳಿದುಕೊಳ್ಳುವುದರ ಸಲುವಾಗಿನ ಮಾಡಿಕೊಂಡ್ರನ ಅದಕ್ಕೆ ಸಂಜ್ಞಿ ಪಂಚೇಂದ್ರಿಯ ಅಂತಾರೆ. ಇದನ್ನು ಪುನಃ ಪುನಃ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಇವು ಮೂರು ಅದವಲ್ಲ, ಈ ಮೂರದ್ದು ಗುಂಪರೆ ಚಕ್ಷು ಇಂದ್ರಿಯ, ಕರ್ಣೇಂದ್ರಿಯ ಮತ್ತು ಮನಸ್ಸು. ಆ ಕಡೆ ಅವು ಮೂರೇನದವು, ಅವು ನಿಯಮದಿಂದ ಶರೀರ ಪೋಷಕದವು, ಸಂಸಾರ ವರ್ಧಕದವು, ಸ್ಪರ್ಶ ರಸ ಗಂಧ. ಹಾಗಾದ್ರೆ ಇವು ಮೂರೇನದವಲ್ಲ, ಇವು ಮೂರು ಒಂದು ವೇಳೆ ಆ ಮೂರರ ಜೊತೆಗೆ ಸೇರಿದು ಅಂತಂದ್ರೆ ಈ ಜೀವದ್ದು ಉಳಿಗಾಲವೇ ಇಲ್ಲ. ಇವು ಮೂರು ಒಂದು ವೇಳೆ ಅವುಗಳಿಂದ ಭಿನ್ನಾಗಿ ಆತ್ಮನ ಪ್ರಯೋಜನದ ಸಾಧನೆಯಲ್ಲಿ ಪರಮ ನಿಮಿತ್ತಾಗಿ ನಿಂತು ಅಂತಂದ್ರ ಇವುಗಳ ಪ್ರಾಪ್ತಿಗೆನೂ ಸಾರ್ಥಕತೆ ಇದೆ. ಮತ್ತು ಅವುಗಳದ್ದೇನು ರಾಜ್ಯ ನಡೆದಿತ್ತು ಅದನ್ನು ಕಿತ್ತು ಹಾಕುವ ಸಲುವಾಗಿ ಕೂಡ ಉಪಯೋಗಿ ಇದೆ. ಒಂದು ಸ್ಪರ್ಶನೇಂದ್ರಿಯ ಇದೆಯಲ್ಲ, ಅದ ಅನಂತ 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 ಕಾಲದವರೆಗೆ ಜೀವದ ಮೇಲೆ ಅಧಿಕಾರ ನಡೆಸ್ತಾ ಬಂದದ್ದು ಇದೆ. ಆ ಒಂದು ಸ್ಪರ್ಶನೇಂದ್ರಿಯದ ವಶೀಭೂತಾಗಿ ಜೀವ ಅನುಭವಿಸಿದ ದುಃಖ ಎಂಥದ್ದ ಅಂತಂದ್ರೆ ಒಂದೇ ಒಂದು ಮಾತಿನೊಳಗೆ ಹೇಳಿದ್ರ ಶ್ವಾಸದ 18ನೇ ಭಾಗದೊಳಗೆ ಜನ್ಮ ಮರಣ ಅಂತ, ಇದಕ್ಕಿಂತ ದುಃಖ ಇನ್ನೇನಿದೆ. ಅರ್ಥಾತ್ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ, 18 ಬಾರಿ ಮರಣ. ಯಾರ ಆಡಳಿತದೊಳಗ? ಸ್ಪರ್ಶನೇಂದ್ರಿಯದ ಆಡಳಿತದೊಳಗ. ಹಾಗಾದ್ರೆ ಈ ಒಂದು ಉತ್ತಮ ಮನುಷ್ಯ ಭವವನ್ನು ಪಡೆದು ಜೈನ ಕುಲದೊಳಗೆ ಜನಿಸಿ, ಈಗ ಭಜನೆ ಏನು ಹೇಳಿದೆವು? ಜಾತ ರೂಪವಾದ ಜನ್ಮದ ರೂಪ ಏನು ಇದೆಯೋ ಆ ರೂಪವನ್ನ ಧರಿಸಿ ಹೊರಟರು ಮುನಿಗಳು. ಯಾವುದರ ಸಲುವಾಗಿ? ಮೋಕ್ಷ ಲಕ್ಷ್ಮಿಯನ್ನು ವರಿಸುವ ಸಲುವಾಗಿ. ಉಳಿದ ಈ ಎಲ್ಲ ಭೂಲೋಕದ ಹೆಣ್ಣು ಅಥವಾ ಸ್ತ್ರೀಯರೇ ಇದ್ದಾರಲ್ಲ, ಇವರೆಲ್ಲ ಆ ಜೀವ ರೂಪದ ಪುರುಷನನ್ನ ಭವರೂಪದ ಸಮುದ್ರದೊಳಗೆ ಮುಳುಗಿಸುವಂತವರು. ಜೀವ ರೂಪದ ಪುರುಷನನ್ನ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಪುರುಷನ ವ್ಯಾಖ್ಯೆ ಏನು ಮಾಡಿದ್ರು? ರಾಗ ಮತ್ತು ವರ್ಣದಿಂದ ರಹಿತ ಯಾವ ಚೈತನ್ಯ ತತ್ವ ಇದೆಯೋ ಅವನೇ ಪುರುಷ, ಆ ಆತ್ಮನೇ ಪುರುಷ. ಹಾಗಾದ್ರೆ ಈ ಮಧ್ಯಲೋಕದ ಅಥವಾ ಮೂರೂ ಲೋಕದ ಸ್ತ್ರೀಯರೇನಿದ್ದಾರೆ ಅವರೆಲ್ಲ ಜೀವರೂಪದ ಪುರುಷನನ್ನ ಭವರೂಪದ ಸಾಗರದೊಳಗ ಅನಂತ ಕಾಲದ ಸಲುವಾಗಿ ಮುಳುಗಿಸುವಂತವರು ಇದ್ದಾರೆ ಅಂಥೇಳಿ ಅದೆಷ್ಟೋ ಜೀವರುಗಳ ವಾಸ್ತವಿಕತೆಯನ್ನು ನೋಡಿದರು, ತಿಳ್ಕೊಂಡ್ರು. ಪುರುಷ ಸ್ತ್ರೀಯ ಸಂಯೋಗದೊಳಗೆ ಬಂದ ಎಷ್ಟು ವಿವಶಾಗಿ ಹೋಗಿದ್ದಾನೆ ಅನ್ನೋದನ್ನು ನೋಡಿದರು. ನೋಡಿ ಅವರ ಯಾವುದು ಜನ್ಮದ ರೂಪ ಇತ್ತಲ್ಲ, ಬೇರೇನ ಅಲಂಕಾರ ಮಾಡ್ಕೊಳ್ಳಿಲ್ಲ. ಮದುಮಗ ಆಗ್ಬೇಕಾದ್ರೆ ಅಲಂಕಾರ ಮಾಡ್ಕೊಳ್ಳೋದಿದೆ. ಶೇರ್ವಾನಿನೋ ಸೂಟನೋ ಬೇಕು, ಇಲ್ಲಿ ತಲೆಗೇನು ಬಾಸಿಂಗ್ ಬೇಕು, ಏನೇನೋ ಬೇಕ್ರಿ. ಆದ್ರೆ ಇನ್ನು ಜಾತ ರೂಪಧರ, ನಾನು ಹೇಗಿದ್ದೇನೋ ಹಾಗೆ, ಹೇಗೆ ಜನ್ಮಕ್ಕೆ ಬಂದಿದ್ದೇನೋ ಹಾಗೆ. ನೋಡ್ರಿ, ಈ ಜಾತ ರೂಪಧರದೊಳಗೆ ಎಷ್ಟು ಅರ್ಥ ಇದೆ ಅಂತಂದ್ರ, ಮನುಷ್ಯ ಜನ್ಮಕ್ಕೆ ಬರುವೆಳದೊಳಗ ಆ ಜೀವದ ಯಾವ ಪ್ರಕಾರ ರೂಪ ಇತ್ತೋ ಆ ಪ್ರಕಾರದ ರೂಪ. ಇದು ಒಂದು ಅರ್ಥ. ಅರ್ಥಾತ್ ಬಟ್ಟೆ ಇಲ್ಲ, ಅಲಂಕಾರ ಇಲ್ಲ, ನನ್ನ ಮನೆ, ನನ್ನ ತಾಯಿ ತಂದೆ, ನನ್ನ ಊರ ಅನ್ನೋದೇನು ಇಲ್ಲ. ಈಗ ಮಗು ಜನ್ಮಕ್ಕೆ ಬಂದಿದ್ದೆಲ್ಲ
ಆ ಮಗುವಿಗೆ ಏನಿದೆ ರೀ? ಬಟ್ಟೆ ಇಲ್ಲ, ಅಲಂಕಾರ ಇಲ್ಲ, ಇಷ್ಟೇ ಅಲ್ಲ, ಎಲ್ಲಿ ಬಂದಿದೆ ಅಲ್ಲ ಅದು ಯಾವುದರ ಜೊತೆಗೂ ಯಾವ ಪ್ರಕಾರದ ಏಕತ್ವ ಇಲ್ಲ. ಅಂಥ ರೂಪ ಧಾರಣ ಮಾಡಿ ಹೋಗೋದು. ಬರೀ ಬಟ್ಟೆ ಕಳಚಿದ್ರೆ ದೀಕ್ಷೆ ಆಗಲಿಲ್ಲ, ಮನೆ ಬಿಟ್ರೆ ದೀಕ್ಷೆ ಆಗಲಿಲ್ಲ. ದೀಕ್ಷೆ ಏನಿದೆ, ಜಾತ ರೂಪ ಧಾರಣ ಮಾಡುವುದೇನಿದೆ ಅದ ದೀಕ್ಷೆ. ಇದು ಒಂದು ಅರ್ಥ, ಇದು ಬರೀ ಮೇಲಿನ ಅರ್ಥ. ಹಾಗಾದ್ರೆ ಸೂಕ್ಷ್ಮ ಅರ್ಥ ಏನಿದೆ, ಒಳಗಿನ ಅರ್ಥ ಏನಿದೆ? ಜಾತ್ ಜಾತ್ ಅರ್ಥಾತ್ ಪ್ರತಿ ಸಮಯಕ್ಕೆ ಉತ್ಪನ್ನ ಆಗ್ತಾವಲ್ಲ ಪರ್ಯಾಯ, ಆ ಪರ್ಯಾಯ ಯಾವ ರೂಪದಿಂದ ಉತ್ಪನ್ನ ಆಗ್ತಾವೆಯೋ ಅದೇ ರೂಪದೊಳಗೆ ಉಳಿಯೋದು. ಆತ್ಮ ದ್ರವ್ಯದಿಂದ, ಜೀವ ದ್ರವ್ಯದಿಂದ ಪ್ರತಿ ಸಮಯಕ್ಕೆ ಪರ್ಯಾಯಗಳ ಜನ್ಮ ಆಗ್ತಿದೆಯೋ ಅಥವಾ ಇಲ್ರಿ? ಆಗ್ತಿದೆ. ಯಾವ ರೂಪದಿಂದ ಆಗ್ತಿದೆ? ರಾಗ ರೂಪದಿಂದೋ, ಕಷಾಯ ರೂಪದಿಂದೋ, ಮಿಥ್ಯಾತ್ವ ರೂಪದಿಂದೋ, ಯಾವ ರೂಪದಿಂದ? ಚೈತನ್ಯ ಚೈತನ್ಯ ಚೈತನ್ಯ. ಹಾಗಾದ್ರೆ ಚೈತನ್ಯ 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 ರೂಪದನ ಚೈತನ್ಯ ರೂಪವಾಗಿನ ಉಳಿದುಕೊಂಡ ಚೇತನ ರಸದ್ದೇ ಅನುಭವ ಮಾಡುವಂತ ವ್ರತ ಧಾರಣ ಮಾಡಿ ಹೋದರೆ, ಜಾತ ರೂಪ ಧಾರಣ ಮಾಡೋದಂತಂದ್ರ, ದೀಕ್ಷಾ ತಗೊಳ್ಳೋದಂತಂದ್ರ ಅದರಷ್ಟ ಕಷ್ಟದ ಮಾತು ಯಾವುದೂ ಇಲ್ಲ, ಅದರಷ್ಟ ಆನಂದದ ಮಾತನು ಯಾವುದೂ ಇಲ್ಲ. ಯಾವ ಪ್ರಕಾರದ ಭಾರ ಇಲ್ಲ. ಮತ್ತು ಕಷ್ಟ ಯಾಕ ಅಂತಂದ್ರ ಅನಾದಿ ಕಾಲದಿಂದ ಯಾವುದು ತನ್ನದಲ್ಲವೋ ಅದನ್ನ ತನ್ನದು, ತಾನು, ತನಗೆ ಅನ್ನುವಂತ ಒಂದು ವಿಕಲ್ಪದ ಮೂಲಕವಾಗಿನ, ಪರಭಾವದ ಸ್ವೀಕೃತಿಯ ಮೂಲಕವಾಗಿನ, ಪರಭಾವದ ಅನುಭೂತಿಯ ಮೂಲಕವಾಗಿನ ಜೀವನ ಮಾಡ್ತಾ ಇದ್ದನ. ಹಾಗಾದ್ರೆ ಅದ ಅನಂತ ಕಾಲದ ಸಂಸ್ಕಾರವನ್ನು ಬಿಟ್ಟು ಪ್ರತಿ ಸಮಯಕ್ಕೆ ನಿಜ ರೂಪಿಗಾಗಿದೆಯೋ ಹಾಗೆ, ನಿಜ ರೂಪಿಗಾಗಿದೆಯೋ ಹಾಗೆ ಚೈತನ್ಯ ಚೈತನ್ಯ. ಯಾವುದು ತಿಳಿದು ಬಂತು ಸಹಜ ತಿಳಿದು ಬಂತು, ಯಾವುದು ತಿಳಿದು ಬರಲಿಲ್ಲ ಅದು ಸ್ವಯಂ ಚೈತನ್ಯದ ಆ ಸಮಯದ ಯೋಗ್ಯತೆಯ ಅನುಸಾರ ತಿಳಿದು ಬಂದಿಲ್ಲ. ಏನ್ ಹೇಳ್ತು? ಯಾವುದು ತಿಳಿದು ಬಂತು ವರ್ತಮಾನದ ಚೈತನ್ಯ ಸಾಮರ್ಥ್ಯಕ್ಕ, ಪ್ರಕಟ ಚೈತನ್ಯ ಸಾಮರ್ಥ್ಯಕ್ಕ, ಯಾವುದು ಜ್ಞೇಯ ಆಯ್ತೋ ಅದು ಸಹಜ ಜ್ಞೇಯ ಆಯ್ತು. ಶುದ್ಧ ಚೈತನ್ಯ ರೂಪ ಇರೋದಂತಂದ್ರೆ ಏನು? ಯಾವುದು ತಿಳಿದು ಬಂತೋ, ಯಾವುದು ಜ್ಞೇಯ ಆಯ್ತೋ ಸ್ವಾಭಾವಿಕವಾಗಿ ಅದರ ಜ್ಞಾತ ಆಗಿಬಿಡುತ್ತದೆ. ಯಾವುದು ತಿಳಿದು ಬರ್ಲಿಲ್ಲವೋ ಅದಂತೂ ವಾಸ್ತವದಲ್ಲಿ ನೋಡಿದರ ಆ ಸಮಯದ ಚೈತನ್ಯದ ಆ ಪ್ರಕಾರದ ಯೋಗ್ಯತೆನೇ ಇರ್ಲಿಲ್ಲ ಅದನ್ನು ತಿಳ್ಕೊಳ್ಳೋದು. ಹಾಗಾದ್ರೆ ಅದನ್ನ ತಿಳ್ಕೊಳ್ಳಲಿಲ್ಲಲ್ಲ ಇನ್ನೊಂದನ್ನ, ಯಾವುದನ್ನು ಯಾವುದೀಗ ತಿಳಿದು ಬಂದಿಲ್ಲಲ್ಲ, ಯಾವುದು ತಿಳಿದು ಬಂದಿದೆ ಅದು ಸಹಜ ಸ್ವರೂಪ ಇದೆ. ಯಾವುದು ತಿಳಿದು ಬಂದಿದೆ ಜ್ಞೇಯದ್ದು ಕೂಡ ಆ ಸಮಯದ ಯೋಗ್ಯತೆ ಇದೆ. ಅದ ಜ್ಞೇಯ ಜ್ಞಾಯಕ ಎರಡರಲ್ಲೇನೂ ಕಾರ್ಯ ಆಗ್ತಿದೆ. ಜ್ಞೇಯ ಜ್ಞಾಯಕನೊಳಗೆ ತಿಳಿದು ಬರುವ ರೂಪದಿಂದ ಪರಿಣಮಿಸ್ತಿದೆ, ಅದು ಸ್ವಯಂ ತನ್ನ ಯೋಗ್ಯತೆ. ಇವು ತಿಳ್ಕೊಳ್ಳುವುದರಿಂದ ಅಲ್ಲ, ಇನ್ನು ಇವನ ಜ್ಞಾನದೊಳಗ ಅದು ತಿಳಿದು ಬರುವ ಯೋಗ್ಯತೆ ಇವನ ಜ್ಞಾನಕ್ಕೆ ಇತ್ತು ಅಂತಂದ್ರೆ ಅದು ತಿಳಿದು. ಇನ್ನು ಯಾವ ಇನ್ನೊಂದು ವಸ್ತು ತಿಳಿದು ಬರುವ ಯೋಗ್ಯತೆ ಅದರದು ಇರಲಿಲ್ಲ, ಅದನ್ನು ತಿಳ್ಕೊಳ್ಳುವ ಯೋಗ್ಯತೆ ಈ ಜ್ಞಾನದ್ದು ಇರಲಿಲ್ಲ, ವರ್ತಮಾನ ಜ್ಞಾನದ್ದು ಇರಲಿಲ್ಲ. ಪ್ರತಿ ಸಮಯದ ಜ್ಞಾನದ ಸಾಮರ್ಥ್ಯ ಸ್ವತಂತ್ರ 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 ಇದೆ. ಈ ಪ್ರಕಾರ ಯಾವುದು ತಿಳಿದು ಬಂತೋ ಅದನ್ನ ಸಹಜವಾಗಿ ತಿಳಿದ್ರು ಅಂತ ಹೇಳ್ಬಹುದು. ಯಾವುದು ತಿಳಿದು ಬರ್ಲಿಲ್ಲವೋ ಅದನ್ನು ತಿಳ್ಕೊಳ್ಳುವ ವಿಕಲ್ಪನ ಅವರಲ್ಲಿ ಉತ್ಪನ್ನ ಆಗ್ಲಿಲ್ಲ. ಇದು ಜಾತ ರೂಪ ಧಾರಣೆ. ಇದರ ಸಾಧನೆ ಕಠಿಣ ಇದೆ. ಕಠಿಣ ಅಂತಂದ್ರ ಅದು ತನ್ನದೇ ಇದೇನಾ, ಆ ಕಠಿಣ ಹಾಗಿರ್ತಿದೆ. ಅದನ್ನ ಆ ಸಾಧನೆ ಮಾಡುವುದರಿಂದ ಕಠಿಣ ಶಬ್ದ ಏನಿದೆ ಅಲ್ಲ, ಅದ ಅನ್ಯದ ಯಾವ ರೂಢಿ ಇತ್ತಲ್ಲ, ದುರ್ವ್ಯಸನಗಳಿದ್ವಲ್ಲ, ಅವುಗಳನ್ನ ಬಿಟ್ಟು ಕೊಡೋದು ಕಠಿಣ ಇದೆ. ಪರ ಕಂಡು ಬಂದ್ರೂ ಕೂಡ ಪರದ ಕುರಿತು ವಿಕಲ್ಪ ಆಗದೆ ಇರೋದು ಕಠಿಣ ಇದೆ. ಪರ ಕಾಣದಿದ್ರೂ ಕೂಡ ವಿಕಲ್ಪ ಆಗೋದು ಸುಲಭ ಇದೆ. ಪರ ನಮ್ಮ ದೃಷ್ಟಿಯೊಳಗೆ ಕಂಡು ಬರದಿದ್ರೂ ಕೂಡ ವಿಕಲ್ಪ ಆಗೋದು ಸುಲಭ ಇದೆ. ತಂದುಕೊಳ್ತೇವ್ರಿ ನಾವು ಅದನ್ನ. 10 ವರ್ಷದ ಹಿಂದಿಂದ್ರಿ, 10 ವರ್ಷದ ಹಿಂದಿನ, 20 ವರ್ಷದ ಹಿಂದಿನ ಮದುವೆ ಮಾಡ್ಕೊಂಡು ಬಂದಾಗಿಂದ ಏನೇನ್ ನಡೆದಿದೆ ಅದೆಲ್ಲ ಒಂದು ಸಲ ತಂದುಕೊಳ್ಳಬಹುದು ಅಥವಾ ಇಲ್ಲ?
ಆ ದೃಷ್ಟಿಯಿಂದ ಈ ಶುದ್ಧಾತ್ಮನ ಶುದ್ಧ ಸ್ವರೂಪವನ್ನು ಧಾರಣ ಮಾಡಿ ನಿಲ್ಲೋದು ಕಠಿಣ ಅಂತ ಹೇಳಿ. ಕಠಿಣ ಅಂದ್ರೆ ತನ್ನ ಮನೆ ಮಾತೇನು ತನಗೆ ಕಠಿಣ ಇಲ್ಲ, ತನ್ನ ಮನೆಯಲ್ಲಿ ಮಾಡಿದ ಅಡುಗೆಯನ್ನ ತಾನು ತಕ್ಕೊಂಡು ತಿನ್ನೋದು ಕಠಿಣ ಇಲ್ಲ. ಆದ್ರೆ ಬರೇ ಹೊರಗಿಂದ ತಿನ್ನೋದು ರೂಢಿ ಇದೆ ಅಲ್ಲ. ಕೆಲವರಿಗೆ ಹೀಗಿರ್ತಿದೆ, ಹೊರಗಿಂದ ತಿನ್ನೋದು, ಅದು ಕೊಳೆತ ಪದಾರ್ಥಗಳನ್ನ ತಿನ್ನೋದು, ಹಳಸಿದ್ದಕ್ಕೆ ಪುನರ್ ಒಗ್ಗರಣೆ ಕೊಟ್ಟದ್ದು ತಿನ್ನೋದು, ಅದು ರುಚಿ ಇರ್ತಿದೆ ಹೋಟ್ಲಲ್ಲಿ ತಿನ್ನೋದು. ಮಾರ್ಕೆಟ್ಗಳು ಎಲ್ಲಕ್ಕಿಂತ ಅಗ್ಗದ ಮಾಲ ಆಗ್ತವೆ. ಅದನ್ನ ಇವ್ರು ಅಧಿಕ ದುಡ್ಡು ಕೊಟ್ಟ ಸಂತೋಷದಿಂದ ತಿನ್ನು. ಮನೆಯಲ್ಲಿ ಜನ್ಮ ಕೊಟ್ಟ ತಾಯಿ ಅಥವಾ ಕೈ ಹಿಡಿದ ಪತ್ನಿ ಮಾಡಿ ಹಾಕ್ತಾಳೆ. ಅದೊಂದ್ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಜಾಸ್ತಿ ಆದ್ರೂ ಕೂಡ ಅದು ತಕ್ಷಣ ಇವನಿಗೆ ತಿಳಿತಿದೆ. ಅದು ಕೆಟ್ಟ ದುರ್ಗಂಧ ವಾಸ ಇದ್ರೂ ಕೂಡ ಅವನಿಗೆ ಚಲೋ, ಯಾಕಂದ್ರೆ ದುಡ್ಡು ಕೊಟ್ಟಿರ್ತಾರೆ ಮತ್ತು ರುಚಿ ಇರ್ತಿದೆ, ಅದರದ ಅಭಿರುಚಿ ಇರ್ತಿದೆ ಅಂತ ಹೇಳಿ ರುಚಿ ಅದು ಬೇಕೈತಿದೆ. ಈಗ ಈ ಜೀವದ ಅನಾದಿ ಕಾಲೀನ ರೂಢಿ ಇದೆ. ದೇಹದ ಮೂಲಕ ಸುಖ, ಧನದ ಮೂಲಕ ಸುಖ, ಪರಿವಾರದ ಮೂಲಕ ಸುಖ, ಛಾತಿಯ ಮೂಲಕ ಸುಖ, ದೊಡ್ಡಸ್ತನದ ಮೂಲಕ ಸುಖ. ಪಂಚ ಕಲ್ಯಾಣದೊಳಗೆ ಸವಾಲು ಹಿಡಿದವರಿಗೆ ಅಧಿಕ ಪುಣ್ಯ ಹತ್ತೈತೆ, ಅದು ಸಮಾವೇಶ ಆದವರಿಗೆ ಅಧಿಕ. ಆದ್ರೆ ಇವನಿಗೆ ಮಾನಕಶಾಹಿ ಘೋಷಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ. ಅಂದ್ರ ಈ ಜೀವ ಬರೇ ಸಂಪಾದನೆ ಯಾವುದರ ಸಲುವಾಗಿ ಮಾಡ್ತಾನೆ ಅಂತಂದ್ರ ಪಾಪ ಖರೀದಿ ಮಾಡ್ಕೊಳ್ಳೋ ಪಾಪದ ಖರೀದಿ ಮಾಡುವ ಸಲುವಾಗಿ. ಸಂಪಾದನೆ ಯಾವುದರ ಸಲುವಾಗಿ? ಪಾಪದ ಖರೀದಿ. ಯಾತಕ್ಕೆ ಬೇಕಾಗಿದೆ? ದೊಡ್ಡ ಮನೆತನ ನೋಡಿ ತಾಯಿ ತಂದೆ ಕೊಟ್ಟಿರ್ತಾರೆ. ತಾಯಿ ತಂದೆ ನಮ್ಮ ಮಕ್ಕಳ ಬುದ್ಧಿವಂತರಾಗಲಿ ಅಂತ ಹೇಳಿ ಅವರವರ ಆಗು ಹೋಗ, ಯೋಗ್ಯ ಅಯೋಗ್ಯ, ಮನೆತನ, ಮರ್ಯಾದೆ, ಧರ್ಮ, ಕರ್ಮ ಇವೆಲ್ಲ ತಿಳಿಲಿ ಅಂತ ಹೇಳಿ ವಿದ್ಯಾಭ್ಯಾಸ ಮಾಡಿಸಿರ್ತಾರೆ. ಮತ್ತೆ ನೀವು ಹೋಗಿ ಆ ಮನೆತನದನೂ ಮರ್ಯಾದೆ ಕಳೆಯೋದ, ಆ ತಾಯಿ ತಂದೆ ಕಲಿಸಿದ ವಿದ್ಯೆದ್ದನೂ ಪರಿವೇ ಮಾಡುವುದಿಲ್ಲ, ಮತ್ತ ಆ ಯಾರೋ ಎದುರು ಹೋಗಿ ನೌಕರಿ ಮಾಡೋದು. ಅನೇಕ ಬಾರಿ ಹೇಳಿದ್ದಿದೆ, ಮತ್ತೆ ಹೇಳ್ತೇನ್ರಿ, ನಾನು ಇರೋ ತನಕ ಹೇಳ್ತೇನೆ. ಯಾವಾಗ್ರೆ ಒಮ್ಮೆ ಎಚ್ಚರ ಆಗೋದು ಅಥವಾ ತಾಯಿ ಹೀಗೆ ಹೇಳ್ತೇನೆ ಅಂತ ಹೇಳಿ ಅನ್ಸೋತು, ಅನ್ನಿಸ್ಕಬೇಕ್ರಿ. ಯಾಕೆ ಅಂತಂದ್ರೆ ಇದು ಜಿನವಾಣಿಯ ಆಧಾರದಿಂದ ಯಾವ ಸಾಮಾನ್ಯ ಅವಲೋಕನ ನಡೆದಿದೆಯಲ್ಲ ಅದ್ರದ್ದು ಕಥನೆ ಇದೆ. ಜಿನವಾಣಿಯ ಪ್ರಕಾಶದೊಳಗೆ ಯಾವ ಸಾಮಾನ್ಯ ಅವಲೋಕನ ನಡೆದಿದೆಯಲ್ಲ ಪರಂಪರಾಗತವಾಗಿ ನಾನು ರಾಜುನ ಅಭಾವದೊಳಗೆ ರಾಜುನ ಬಗ್ಗೆ ಇಲ್ಲಿ ಹೇಳಿದ್ದೇನೆ ಹಿಂದೊಂದ್ಸಲ, ನೆನಪಿರ್ಬೇಕು. ಜೈಪುರಕ್ಕೆ ಕಲಿ ಕೆಟ್ಟದ್ದು ಬಂದ ತಗೊಂಡಿಲ್ಲ. ಮತ್ ಈಗ ಎಷ್ಟು ಬೆಳೆದ ಅಂತಂದ್ರ ಅದ ಆ ಶೆಡ್ವಾಳ ಊರಾಗ ಹೋಗಿ ಕೇಳೋದು. ಅದರ ಸಲುವಾಗಿ ವಿದ್ಯೆ ಬೇಕಾಗಿಲ್ಲ. ನನ್ನ ಪರಂಪರೆ ಏನು ಜೀವನೋಪಾಯ ಇದೆಯಲ್ಲ ಅದನ್ನೇ ನಾನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಭಾವ ಏನಿದೆಯಲ್ಲ ಅಲ್ಲಿ ಕಮ್ಮಿ ಅಂತೂ ಬೀಳುದಿಲ್ಲ. ಮತ್ತೆ ಬಿದ್ರೂ ತನ್ನ ಮನೆಯಾಗ ತಾ ರಾಜ ಆಗಿರ್ಲಿಕ್ಕೆ ಏನಿದೆ, ಹೆಸರು ರಾಜ ಇರೋ ಮಾತು ಹೇಳ್ತಾ ಇಲ್ಲ. ತನ್ನ ಮನೆಯಾಗ ತಾ ರಾಜ ಆಗ್ಲಿಕ್ಕೆ, ಮತ್ತೆ ತನ್ನ ಅಡುಗೆ ಮನೆಯಾಗ ತಾನು ದುಡಿಲಿಕ್ಕೆ, ತನ್ನ ಪತಿ ಅತ್ತೆ ಮಾವಗ ಮಾಡಿ ಹಾಕ್ಲಿಕ್ಕೆ ಇವ್ರಿಗೆ ಅವಮಾನ. ನಾವು ಇಷ್ಟು ಕಲ್ತೆಲ್ಲ ಇವ್ರಿಗೆ ಮಾಡಿ ಹಾಕೋ ಸಲುವಾಗಿ ಬಂದಿದ್ದೇವೆ. ಏನಿದೆ ವಿಚಾರ ಸ್ವಲ್ಪ ಮಾಡೋದು, ಯಾರ್ದೋ ಮಾಡೋದು ಅರ್ಥಾತ್ ಗೌರವರೇ ಮಾಡ್ತಿರಲ್ಲ ಅವ್ರಿಗೆ ಸರ್ ಸರ್ ಅಂತ ಹೇಳಿ ಮಾಡ್ತಿರೋ ಅಥವಾ ಇಲ್ಲ. ಅದೇ ಹೆಣ್ಮಕ್ಳಿಗೆ ಎಷ್ಟು ಯೋಗ್ಯತೆ ನಿಜವಾಗಿ ಜೈನ ಕುಲದೊಳಗ ಅಥವಾ ಭಾರತೀಯ ಪರಂಪರೆ ಒಳಗನ ಗಂಡು ಮಕ್ಕಳು ಕೂಡ ತಮ್ಮದು ಪೂರ್ವಾರ್ಜಿತ ಏನಾದ್ರೂ ವ್ಯವಸಾಯ ಇತ್ತು ಅಂತಂದ್ರ ನೌಕರಿ ಮಾಡ್ಲಿಕ್ಕೆ ಹೋಗುವ ವಿಚಾರ ಮಾಡ್ತಾರೆ. ನೌಕರಿ ಯಾವುದರ ಸಲುವಾಗಿ ಮಾಡೋದಿದೆ? ಯಾರು ಮಾಡ್ತಾರೆ? ಯಾರದು ಹೊಲ ಇಲ್ಲ, ಅಂಗಡಿ ಇಲ್ಲ, ಏನೂ ವ್ಯವಸ್ಥೆ ಇಲ್ಲ, ಬಾಡಿಗೆ ಬರುವುದಿಲ್ಲ ಅಂತ ಹೋಗೋದಿದೆ. ಹಾಗಾದ್ರೆ ಖಾಲಿನೇ ಇರೋದಿಲ್ಲ. ಏನು ಮಾಡಿದ್ವು? ಅನಂತ ಕಾಲದಿಂದ ಯಾವ್ದು ಮಾಡಿಲ್ಲ ಆ ಕೆಲಸ ಇದೆಲ್ಲ ಅದನ್ನ ಮಾಡ್ಲಿಕ್ಕೆ ಹೋಗಲ್ರಿ. ಅನಂತ ಕಾಲದಿಂದ ಯಾವ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡ್ಬೇಕಲ್ಲ. ಏನ ಶಾಸ್ತ್ರಾಭ್ಯಾಸ ಮಾಡ್ರಿ, ಜಾತ ರೂಪಧರ ಆಗಲ್ಲ, ಸಾಕ್ಷಾತ್ ಮೋಕ್ಷ ಪ್ರಾಪ್ತ ಮಾಡ್ಕೊಳ್ರಿ, 3 ಲೋಕದೊಳಗೆ ಖ್ಯಾತಿ ಆಗ್ತಿದ್ದೀರಿ.
ಶಾಶ್ವತ ನಿಧಿಯ ಪ್ರಾಪ್ತಿಯಾಗ್ತಿದ್ದೀರಿ. ಇನ್ನೇನ್ ಬೇಕಾಗಿದೆ? ಒಂದು ಖ್ಯಾತಿಯ ಸಲುವಾಗಿನ ನೀವು ದೃಢಪಡಿಸ್ತಾ ಇದ್ದೀರಲ್ಲ, ಒಂದು ನಿಧಿಯ ಸಂಗ್ರಹಣೆ ಮಾಡುವ ಸಲುವಾಗಿನ ಮಾಡ್ತಾ ಇದ್ದೀರಲ್ಲ, ಹಾಗಾದ್ರೆ ಶಾಶ್ವತ ನಿಧಿ ನಿಮ್ದಾಗ್ತಿದೆ, ಸ್ವಾಧೀನ ಆತ್ಮನಿಧಿ. ಮತ್ತೆ ಖ್ಯಾತಿ ಎಷ್ಟಾಗ್ತಿದೆ? 3 ಲೋಕದೊಳಗೆ. 3 ಲೋಕದೊಳಗೆ ಎಲ್ಲೆಲ್ಲಿ ಇದಾರ ಅವರ ಇಂದ್ರರ, ಅವರೆಲ್ಲ ಬರ್ತಾರೆ, ನತಮಸ್ತಕ ಆಗ್ತಾರೆ. ಆದ್ರೆ ನಮಸ್ಕಾರ ಮಾಡಿಕೊಳ್ಳುವ ಭಾವ ಇರುತ್ತಿಲ್ಲ. ಏನಿರ್ತಿದೆ ಅವಾಗ? ಆ ನಮಸ್ಕಾರ ಯೋಗ್ಯ ಅವಸ್ಥೆಗೆ ಯಾವುದರ ಆಶ್ರಯ ಇದೆಯೋ ಅಲ್ಲಿ ಆನಂದ ಇರ್ತಿದೆ. ನಮಸ್ಕಾರ ಯೋಗ್ಯ ಅವಸ್ಥೆಗೆ ಯಾವುದರ ಆಶ್ರಯ ಇದೆಯಲ್ಲ ಅಲ್ಲಿ ಪರಮ ತೃಪ್ತಿ ಇದೆ, ಆನಂದ ಇದೆ, ಸಂತೋಷ ಇದೆ. ಹೊರಗಿಂದ ಎಷ್ಟು ದಿವಸ ಬರೋದಿದ್ದೀರಿ? ಎಷ್ಟು ದಿವಸ ಬರೋದಿದೆ? ನಿಮಗೆ ಕೇಳಿದ್ರಲ್ಲ ಅಪ್ಪಾಜಿ ಸುಜಾತ, ಇನ್ನೆಷ್ಟು ಬೇಕು ಮಗು? ಶಬ್ದ ಕಿವಿಯಲ್ಲಿ ಇದೆ, ಕುತ್ತಿಗೆ ಹಿಸುತ್ತದೆ ಅಂದಿದೆ ಮಾತಾಡೋದು. ಇನ್ನೆಷ್ಟು ಬೇಕು? 25,000 ಬಂತು, 30,000 ಬಂತು, 35,000 ಅಂದಿನ ಲೆಕ್ಕದ ಮಾತಿದೆ. 15 ವರ್ಷದ ಅಪ್ಪಾಜಿ ಹೋಗಿದ್ರೆ 15 ವರ್ಷ ಆಯ್ತ್ರಿ. ಮತ್ತೆ ಈಗ ಲಕ್ಷಗಟ್ಲೆ ಅದು. ಆದ್ರೆ ಲಕ್ಷಗಟ್ಲೆ ಆತ್ಮನ ಲಕ್ಷ್ಯವನ್ನ, ಮನುಷ್ಯ ಜೀವನದ ಗುರಿಯನ್ನ ಹೊಸದ ಹಾಕ್ತವೆ, ನಷ್ಟ ಭ್ರಷ್ಟ ಮಾಡ್ತವೆ. ಆ ಲಕ್ಷ್ಯಗಳನ್ನು ತಗೊಂಡೇನು ಮಾಡೋದು? ಸರಿಯಾಗಿ 2 ಸಲ ತಿನ್ನಕನೂ ಸಮಯ ಇರುವುದಿಲ್ಲ. ತಿನ್ನೋದು ಯಾರೋ ಮಾಡಿದ್ದ, ಹರಿಜನರು ಮಾಡಿದ್ದ, ಏನದ MC ಆದವ್ರು ಮಾಡಿದ್ರಿ, ಮಾಡಿರ್ತಾರೋ ಅಥವಾ ಇಲ್ಲ ವಿಚಾರ ಮಾಡಬಹುದ್ರಿ. ಅವೆಲ್ಲ ಇಷ್ಟು ಫಲಸ. ಮನುಷ್ಯ ಜೀವನವನ್ನ ನಾವು ಈ ಸಲುವಾಗಿ ಈ ಪ್ರಕಾರ ಬರಬಾದ ಮಾಡಿ ಅದರೊಳಗೆ ನಮ್ದ ಶಾನ್ ಅಂತ ಹೇಳಿ ತಿಳಿತಿದ್ರ ಅದರಷ್ಟ ಅಜ್ಞಾನ ಇನ್ನೊಂದಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮೋಕ್ಷಾರ್ಥಿ ನಾಂ, ಮೋಕ್ಷದ ಒಂದ್ ವೇಳೆ ಪ್ರಯೋಜನ ಇತ್ತು, ಮೋಕ್ಷದ ಅಭಿಲಾಷೆ ಒಂದ್ ವೇಳೆ ಇತ್ತು. ಮೋಕ್ಷ ಅಂದ್ರೆ ಏನ್? ಹಾಗಾದ್ರ ಅತೀಂದ್ರಿಯ ಪದ. ಮೊದಲನೇ ಶಬ್ದದ್ದು ಮೊದಲನೇ ಅರ್ಥ. ಮೋಕ್ಷ ಅಂದ್ರೆ ಏನು? ಸರ್ವ ಕರ್ಮ ಕ್ಷಯ ಅಂತ ಹೇಳಿ ಹೇಳಿದ್ರು. ಎರಡನೇದ ಅದರ ಅರ್ಥ ಏನ್ ಹೇಳಿದ್ರು? ಅತೀಂದ್ರಿಯ ಪದ. ಹಾಗಾದ್ರೆ ಇಂದ್ರಿಯ ಪದದೊಳಗೆ ಇರೋದ ಅದು ಒಂದಿರ್ಲಿ, ಬೇಕಾದ್ರೆ 5. ಇಂದ್ರಿಯ ಪದದೊಳಗೆ ಇರೋದ ಅಥವಾ ಇಂದ್ರಿಯದ ಮೂಲಕ ಗುರುತಿಸಲ್ಪಡೋದು ಪಂಚೇಂದ್ರಿಯ ಜೀವ ಅಂತ ಹೇಳಿ ಗುರುತಿಸಲ್ಪಡ್ತೇವಲ್ಲ, ಅಥವಾ ಸರ್ವಜ್ಞರ ವಾಣಿಯೊಳಗೆ ಬರ್ತಿದೆಯಲ್ಲ ಪಂಚೇಂದ್ರಿಯ ಜೀವ. ಹಾಗಾದ್ರ ಅದ ನನ್ನ ಸಲುವಾಗಿ ಅರ್ಥಾತ್ ಜೀವದ ಸಲುವಾಗಿ ಉಪಾಧಿ ಇದೆಯೋ ಅಥವಾ ಏನಿದೆ? ಏನಿದೆ ಆ ಶಬ್ದ? ಪಂಚೇಂದ್ರಿಯ ಜೀವ, ಸಂಜ್ಞೆ ಪಂಚೇಂದ್ರಿಯ ಜೀವ ಅಂತ ಹೇಳಿ ಬಂತು ನಮ್ಮ ಕುರಿತಾಗಿ. ಅದ ನಮ್ಗ ಕಲಂಕ ತರುವಂಥದ್ದು ಇದೆಯೋ ಅಥವಾ ಗೌರವ ಕೊಡುವಂಥದ್ದಿದೆ? ಸಂಜ್ಞೆ ಪಂಚೇಂದ್ರಿಯ ಜೀವ ಏನಿದೆ? ಇಂದ್ರಿಯ ಪದ ಇಂದ್ರಿಯದ ಮೂಲಕ ಗುರುತಿಸಲ್ಪಡುವುದು, ಇಂದ್ರಿಯದ ಮೂಲಕ ಪದಾರ್ಥಗಳನ್ನು ತಿಳಿಯುವಂತಹ ಕಾರ್ಯ ನಡೆಯೋದು. ಪರಾಧೀನ ಪದ ಏನಿದೆ ಅದು ದುಃಖ ರೂಪ ಇದೆ, ಬಂಧ ರೂಪ ಇದೆ, ಸಂಸಾರ ರೂಪ ಇದೆ, ಜನ್ಮ ಮರಣದ ಆಧಾರ ಇದೆ, ಅನಂತ ಸಂಸಾರದೊಳಗ ಅನಂತ ಪರವಶತೆಯನ್ನ ಸೂಚಿಸುವಂತಹದ್ದು ಇದೆ. ಮೋಕ್ಷಾರ್ಥೀನಾಂ ತತ್ ಇದಂ ಸಮಸ್ತ ಅಪಿ ಕರ್ಮ ಸಂನ್ಯಸ್ತವ್ಯಂ. ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ನಮ್ಗೆ ಲಕ್ಷ್ಯ ಬರ್ತಿದೆ, ವಿಶ್ವಾಸ ಆಗ್ತಿದೆ, ಅಲ್ಲಿ ಅನಂತ ಸುಖ ಇದೆ, ವಿಶ್ವಾಸ ಆಗ್ತಿದೆ ಆಗುದಿಲ್ಲ. ಅನಂತ ಸುಖ ಇದೆ ಮೋಕ್ಷದೊಳಗೆ ಅಂಥೇಳಿ ಅನಂತ ಜ್ಞಾನಿಗಳು ಹೇಳಿ. ಆದ್ರೆ ನಮ್ಗೆ ವಿಶ್ವಾಸ ಎಷ್ಟು ಅಂಶದಿಂದ ಇದೆ? ಅಲ್ಲಿ ಅನಂತ ಸುಖ ಇದೆ ಅನ್ನೋದು ಎಷ್ಟು ಅಂಶದಿಂದ ವಿಶ್ವಾಸ ಇದೆ? ನಮಗ ಹೊಸ ಬಟ್ಟೆ ಧಾರಣ ಮಾಡಿದ ನಂತರ ಸುಖ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹೊಸ ಗಾಡಿ ಬಂದ ನಂತರ ಸುಖ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹೊಸ ಮೊಬೈಲ್ ಬಂದ ನಂತರ ಸುಖ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹೊಸ ಚಪ್ಪಲಿ ಬಂದ ನಂತರ. ಹಾಗಾದ್ರೆ ನಮ್ಮ ಸುಖ ಯಾವ್ಯಾವುದ್ರೊಳಗಿದೆ? ಯಾವ್ಯಾವುದ್ರೊಳಗಿದೆ ಸುಖ? ಯಾವುದ್ರೊಳಗ ಅನ್ನೋದಕ್ಕಿಂತ ಸುಖ ಯಾವುದ್ರೊಳಗನ್ನೂ ಇಲ್ಲ ವಾಸ್ತವದಲ್ಲಿ. ಆದ್ರೆ ಈ ಜೀವಕ್ಕೆ ಭ್ರಾಂತಿ ಭ್ರಾಂತಿ ಭ್ರಾಂತಿ. ಆ ಭ್ರಾಂತಿಯನ್ನ ಬಿಟ್ಟುಕೊಟ್ಟು ಬಾಳುವುದೇನಿದೆ ಅದು ಕಷ್ಟ 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 ಇದೆ ಅಂತೇಳಿನ ಇದುವರೆಗೆ ನಾವು ಆ ಕಷ್ಟ ಜೀವನವನ್ನ ನಮ್ಮದಾಗಿಸಿಕೊಳ್ಳಲಿಲ್ಲ.
ಇದೇ ನಮಗ ಸುಲಭ ಅನ್ನಿಸ್ತಾ ಇದೆ. ಸೇವಾ ಮಾಡೋದು, ಮಜೂರಿ ಮಾಡೋದು, ಇನ್ನೊಬ್ಬರ ಮನೆಯೊಳಗೆ ಕೆಲಸ ಮಾಡೋದು, ಕರೆ ಮೊಬೈಲ್ ಅದು ಸುಖ ಅನ್ನಿಸ್ತದೆ. ಏನೇನೋ ಮಾಡೋದು, ಭಂಗಿ ಕೆಲಸ ಮಾಡೋದು, ರಸ್ತೆ ಹುಡುಗೋದು, ಆದ್ರ ಗಾಡಿ ಬರ್ತಾರೇನಿಲ್ರಿ ಇಂದ ಗೌಂಡಿ ಕೆಲಸದವರು ಗಾಡಿ ತಗೊಂಡ್ ಬರ್ತಾರೆ, ಯಾವ ಕೆಲಸಕ್ಕೆ ಬರೋರು ಗಾಡಿ ತಗೊಂಡ್ ಬರ್ತಾರೆ. ಏನಿದೆ ಯೋಚನೆ ಮಾಡೋದು ಒಂದಿಷ್ಟು, ನಾವು ಮಾಡೋದು ಅವ್ರ ಬಗ್ಗೆ ಅಲ್ಲ, ಜೀವದ ಭಾವದ ಬಗ್ಗೆ. ಜೀವದ ಅಭಿಲಾಷೆ ಎಷ್ಟು ವಿಪರೀತ ಇದೆ, ವಿಕೃತ ಇದೆ. ನಾನು ಜೀವಿದ್ದೇನೆ, ನನಗ ಅಂಥ ಭಾವಗಳಿಂದ ಸರ್ವಥಾ ಭಿನ್ನಾಗೋದಿದೆ, ಮೇಲೆದ್ದು ಬರುವುದಿದೆ, ಜಾತ ರೂಪ ಧಾರಣ ಮಾಡುವುದಿದೆ, ಚೈತನ್ಯದ ಅನುಭವ ಮಾಡುವುದಿದೆ, ಚೇತನ ರಸದ ಪಾನ ಮಾಡುವುದಿದೆ, ಚೈತನ್ಯಮಯ ಕ್ಷೇತ್ರದೊಳಗೆ ಇರುವುದಿದೆ. ಯಾರಿಗೆ ಬೇಕಾಗಿದೆ ಮನೆ? ಯಾರಿಗೆ ಬೇಕಾಗಿದೆ ಧನ? ಆತ್ಮನಿಗೆ ಬೇಕಾಗಿದೆ. ಅಲ್ಲಿ ಲೋಕದ ಅಗ್ರಭಾಗದೊಳಗ ಅನಂತ ಸಿದ್ಧರ 45 ಲಕ್ಷ ಯೋಜನ ಪ್ರದೇಶದೊಳಗೆ ಸ್ಥಿತ ಇದ್ದಾರಲ್ಲ, ಅನಂತರೇ 45 ಲಕ್ಷ ಯೋಜನ ಅಂದ್ರ ಸಣ್ಣದಾಗಲಿಲ್ಲ. ಆದ್ರ ಅನಂತ ಸಂಖ್ಯೆಯ ಜೀವರಿದ್ದಾರೆ ಅಲ್ಲಿ, ಅನಂತ ಸಂಖ್ಯೆಯ ಜೀವರು. ಇದಂತೂ ಪರಿಮಿತಿ ಆಯ್ತಲ್ಲ, 45 ಲಕ್ಷ ಯೋಜನೆ. ಆದ್ರ ಸಿದ್ಧರ ಜೀವರುಗಳು ಎಷ್ಟದಾರು? ಅನಂತ ಅನಂತ ಅನಂತ. ಇನ್ನ ಅನಂತ ಕಾಲ ಕಳೆದ್ರೂ ಕೂಡ ಆ ಸಿದ್ಧ ಶಿಲೆ ದೊಡ್ಡದಾಗುದಿಲ್ಲ. ಮತ್ತ ಅನಂತ ಜೀವಗಳ ಮೋಕ್ಷ ತಲುಪುತ್ತಾರೆ ಅನಂತ ಕಾಲ ಕಳೆದ ನಂತರ. ಪ್ರತಿ 6 ತಿಂಗಳು 8 ಸಮಯಕ್ಕೆ 608 ಹೋಗವ್ರನ್ನಲ್ಲ, ಅಲ್ಲಿ ನನಗೆ ವ್ಯವಸ್ಥೆ ಇದೆ. ಶಿಖರ್ಜಿ ಹೋಗುವಾಗ ವಿಚಾರ ಮಾಡ್ತೀರಿ, ಅಲ್ಲಿ ಏನು ಡಿಲಕ್ಸ, ಸೂಪರ್ ಡಿಲಕ್ಸ, ಏನೇನೋ ಬೇಕ್ರಿ ರೂಮ್ಗಳ. ಅಲ್ಲಿ ಸಿದ್ಧಾಲಯಕ್ಕೆ ಹೋಗುವ ವೇಳೆದೊಳಗೆ ವಿಚಾರ ಮಾಡ್ತಾನೆ ಜೀವ. ಈಗಾಗಲೇ ಇಷ್ಟು ಜೀವರುಗಳು ಸಿದ್ಧ ಆಗಿದ್ದಾರೆ, ಇನ್ನು ನಾನು ಹೋದ್ರೆ ಅಲ್ಲಿ ಜಾಗ ಇದೇನಿಲ್ಲ. ಯಾಕೆ ಅಂತಂದ್ರೆ ಅವ್ ಸಿದ್ಧಾಲಯಕ್ಕೆ ಹೋಗೋದನೇ ಇಲ್ಲ, ಅವ್ ಶುದ್ಧ ಸ್ವರೂಪದೊಳಗಿರ್ತಾನೆ. ತನ್ನ ಶುದ್ಧ ಸ್ವರೂಪದೊಳಗಂತೂ ಯಾವಾಗೂ ತಾನು ಇರುವ ಸಲುವಾಗಿ ಜಾಗೃತಿ. ಅವ್ ಎಲ್ಲದಂತೆ ಆತ್ಮ ಎಲ್ಲದನ್ನ ತನ್ನ ಚೈತನ್ಯ ಪ್ರದೇಶದೊಳಗೆ ಅಂಥೇಳಿ ಅವನಿಗೆ ವಿಚಾರ ಮಾಡುವ ಮಾತು ಬರುದಿಲ್ಲ. ವಿಚಾರ ಯಾರು ಮಾಡೋದ? ಯಾರು ಇನ್ನೊಂದು ಇದು ಲಗೇಜ್ ತಗೊಂಡು ಹೋಗೋದಿಲ್ಲ ಅವ್ರ ವಿಚಾರ. ಇದು ಲಗೇಜ್ ಇದೆ, ಇದನ್ನ ತಗೊಂಡು ಹೋಗೋದಿದೆ ಅವ್ರಿಗೆ ವಿಚಾರ. ಮತ್ ಈಗ ಲಗೇಜ್ ಮತ್ ಅನೇಕ ಲಗೇಜ್ ಇದು ಒಂದೇ ಹೇಗೆ ನಡೀತಿದ್ರೆ ಇದಕ್ಕೆ ಬಹಳಷ್ಟು ಬೇಕ್ರಿ. ಮತ್ತ ಎಲ್ಲಿಂದ ಅಡಿಯಿಂದ ಮುಡಿಯವರೆಗೆ ಎಲ್ಲದಕ್ಕೂ ಬೇಕು. ಹಲ್ಲು ಉಜ್ಜಲಿಕ್ಕೆ ಬೇಕು, ಏನೇನೋ ಬೇಕು, ತೊಳಿಲಿಕ್ಕೆ ಏನು ಒಂದು. ಅದರಿಂದ ಆತ್ಮನಿಗೆ ಭಾರ ಎಷ್ಟು, ದುಃಖ ಎಷ್ಟು. ಏನ್ ಹೇಳ್ತಾ ಇದ್ದಾರೆ? ಅತೀಂದ್ರಿಯ ಪದ. ಇನ್ನು ಇಂದ್ರಿಯದ ಮೇಲೆ ನಂದಿನ ಆಟೋಕದ ದರ್ಶನ ಆಗಿಲ್ಲ, ನನಗಿನ ಆ ಮಂದಿರಕ್ಕೆ ಹೋಗಿಲ್ಲ. ನಿನಗೆ ಚಕ್ಷು ಇಂದ್ರಿಯದ ಮೂಲಕ ನೋಡುವ ಅವಕಾಶನ ಬಿಟ್ಟೋಗಿ ನೀನು ಸ್ವಾಧೀನ ಚೈತನ್ಯ ನೇತ್ರದಿಂದ ಇಡೀ 3 ಲೋಕವನ್ನ, 3 ಲೋಕ ಎಲ್ಲಾ ನೋಡ್ಬೇಕಾಗೋದ? ಕಷ್ಟ ಅಲ್ಲ. ಇಲ್ಲಿ 1-2 ದರ್ಶನ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ, ಇನ್ನು 3 ಲೋಕ ಎಲ್ಲಾ ನೋಡೋದು ಕಷ್ಟ ಅಲ್ಲ. ಅದೇನು ವಿಚಾರ ಮಾಡೋದಿಲ್ಲ. 3 ಲೋಕ ಎಲ್ಲ ನಮ್ಮ ಜ್ಞಾನ ರೂಪದ ಕನ್ನಡಿಯೊಳಗ ತನ್ನಷ್ಟಕ್ಕೆ ತಾನೇ ಪ್ರತಿಫಲಿತ ಆಗ್ತಿದೆ. ನಮಗದನ್ನು ನೋಡುವ ಯಾವ ಇಚ್ಛೆನೂ ಇರೋದಿಲ್ಲ. ಅದನ್ನು ನೋಡಿದ ನಂತರ ಯಾವ ಪ್ರಯೋಜನನೂ ನಮ್ಗೆ ಸಾಧಿಸಬೇಕಾದದ್ದ ಇಲ್ಲ. ಹಾಗಾದ್ರೆ ಯಾಕೆ ನೋಡುದ? ಅದೇ ಸ್ವಭಾವ ಇದೆ. ಸ್ವಭಾವವನ್ನ ಅಲ್ಲಗಳೆಯವರು ಯಾರ್ರಿ? ನೀರು ತಂಪಾಗಿದೆ, ಅಗ್ನಿ ಉಷ್ಣ ಹಾಕಿದೆ, ಸಕ್ಕರೆ ಸಿಹಿ ಹಾಕಿದೆ. ಯಾಕೆ ಅನ್ನುವ ಮಾತಿಲ್ಲ, ಸ್ವಭಾವ ಇದೆ. ಸಕ್ಕರೆ ಒಳಗನೆ ಸಿಹಿತನ ಇಲ್ದಿದ್ರ ಶುಗರ್ದವ್ರಿಗೆ ನೀವು ತಿನ್ಬೇಡ್ರಿ ಅನ್ನೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಹೌದು ಅಥವಾ ಇಲ್ಲ? ಆದ್ರ ವಸ್ತುವಿನ ಸ್ವರೂಪವನ್ನ ಅಲ್ಲಗಳೆಯುವುದ ಇದು ಮಿಥ್ಯಾತ್ವ. ಆತ್ಮನ ಪದ, ಆತ್ಮನ ಮೋಕ್ಷ ಆಗಿದೆ. ಅತೀಂದ್ರಿಯ ಪದ ಇದೆ. ಸರ್ವ ಕರ್ಮ ಕ್ಷಯ ಲಕ್ಷಣ. ಸರ್ವಕರ್ಮ ಅಂತಂದ್ರೆ ದ್ರವ್ಯ ಕರ್ಮ, ಭಾವಕರ್ಮ, ಕರ್ಮ ಇತ್ತು. ಸರ್ವಕರ್ಮ ಅರ್ಥಾತ್ ರಾಗ, ದ್ವೇಷ, ಕ್ಷಯೋಕ್ಷಮ ಜ್ಞಾನದೊಳಗ ನಾನನ್ನೋದು, ಕ್ಷಯೋಕ್ಷಮ ಜ್ಞಾನದ ಕರ್ತ ಆಗೋದು, ಶುಭ ಭಾವದ ಕರ್ತ ಆಗೋದು, ಇದೆಲ್ಲ ಏನಿದೆ? ಇದು ಯಾವುದು ಅಲ್ಲಿ ಇರುವುದಿಲ್ಲ. ಅತೀಂದ್ರಿಯ ಪದ. ನೋಡೋದಿಲ್ಲ, ತಿಳಿಯೋದಿಲ್ಲ, ನೋಡುವುದಿಲ್ಲ ಅನ್ನೋದನ್ನು ಇಲ್ಲ. ನಾನಂಥದ್ದೆಲ್ಲ ಕೇಳುವುದಿಲ್ಲ, ಅದನ್ನು ಇಲ್ಲ. ವಿಕಥೆಯನ್ನು ಕೇಳಬೇಡ ಅಂತ ಹೇಳಿ ಹೇಳ್ತಾರೆ.
ಹೌದು ಅಥವಾ ಇಲ್ಲ? ಉಗುರು ಮೊದಲಾದವರುಗಳನ್ನ ಅಥವಾ ವಿಷಯ ಕಷಾಯದ ತೀವ್ರತೆ ಇರುವಂತ ಜೀವರುಗಳ ಸಂಸರ್ಗ ಮಾಡಬೇಡ, ಅಂಥದ್ದನ್ನು ನೋಡಬೇಡ. ರಾಗದ್ವೇಷ ವರ್ಧಕವಾದಂಥ ದೃಶ್ಯಗಳನ್ನ ನೋಡಬೇಡ ಅನ್ನುವ ಮಾತೇ ಇಲ್ಲ. ನಾನು ಚಕ್ಷು ಇಂದ್ರಿಯದ ಮೂಲಕ ನೋಡುವುದೂ ಇಲ್ಲ, ಕರ್ಣೇಂದ್ರಿಯದ ಮೂಲಕ ಕೇಳುವುದೂ ಇಲ್ಲ. ಅತೀಂದ್ರಿಯ ಪದದೊಳಗೆ ಇದ್ದ ನಂತರ ನನಗೇನು ನೋಡ್ಬೇಕಾದದ್ದು ಇಲ್ಲ, ಕೇಳಬೇಕಾದದ್ದು ಇಲ್ಲ. ನನಗೆ ಯಾವ ನೋಡುವುದರಿಂದ ಕೇಳುವುದರಿಂದ ಯಾವ ಪ್ರಯೋಜನ ಇಲ್ಲ. ಅದು ಅತೀಂದ್ರಿಯ ಪದದ ಮಾತಾಯ್ತು. ಈಗ ನಮಗ ನೋಡುವುದರಿಂದ ಕೇಳುವುದರಿಂದ ಸಂಸರ್ಗದಿಂದ ದುಃಖ ಇದೆ, ಸುಖ ಇದೆ. ಈಗ ದುಃಖನೇ ಇದೆ. ಹಾಗಾದ್ರೆ ಯಾವುದರಿಂದ ಪ್ರತ್ಯಕ್ಷ ದುಃಖ ಇದೆ ಅದನ್ನೇ ಬಯಸ್ತಾ ಇದ್ದೀವಿ. ಪ್ರತ್ಯಕ್ಷನ ದುಃಖ ಇದೆಯಲ್ಲ, ಸೀರಿಯಲ್ ನೋಡುವುದರಿಂದ ಸುಖ ಇದೆ, ಆದ್ರೂ ಇಚ್ಛಾ ಇದೆ. ಏನಿದೆ ಯೋಚನೆ ನಮ್ಮಲ್ಲೇ ನಾವು ಒಂದಿಷ್ಟು ಕೂತು ಮಾಡಬೇಕು. ಅದರ ಅಸಾರತೆಯ ಸಂಸ್ಕಾರ, ಅದರ ಅಸಾರತೆಯ ಜ್ಞಾನ ನಮಗೆ ಬೇರೂರಬೇಕು, ದೃಢ ಆಗಬೇಕು. ಇಂದ್ರಿಯಗಳ ಅಭಿಲಾಷೆ, ವಿಷಯದ ಅಭಿಲಾಷೆ ಎಷ್ಟೆಷ್ಟು ಬಿಟ್ಟು ಹೋಗ್ತಿದೆಯೋ ಅಷ್ಟಷ್ಟು ಈ ಜೀವಕ್ಕ ವರ್ತಮಾನದಲ್ಲಿ ಆಕುಲತೆಯ ಭಾರ ಕಮ್ಮಿ, ಭವಿಷ್ಯದೊಳಗ ಕರ್ಮದ ಭಾರ ಕಮ್ಮಿ. ನೋಡ್ರಿ, ಜಗತ್ತಿನೊಳಗ ಈ ಜೀವಕ್ಕೆ, ಇಡೀ 3 ಲೋಕದೊಳಗ ಈ ಜೀವಕ್ಕೆ ಯಾರೂ ನಮಗ ಸುಖ ಅಥವಾ ದುಃಖವನ್ನು ಕೊಡ್ತಾ ಇಲ್ಲ. ಯಾವ ಜಡ ಪದಾರ್ಥ ನಮಗ ಅನುಕೂಲ ಅಥವಾ ಪ್ರತಿಕೂಲ ಇಲ್ಲ. ಆದ್ರೆ ನಮ್ಮ ಸುಖ ದುಃಖ ನಮಗ ಅನುಕೂಲ ಪ್ರತಿಕೂಲ, ನಮ್ಮ ಮಿತ್ರ ನಮ್ಮ ಶತ್ರು ಸ್ವಯಂ ನಾವೇ. ಸರ್ವಜ್ಞ ಪ್ರಣೀತ ವಸ್ತು ಸ್ವರೂಪವನ್ನು ತಿಳಿಯುವುದರಿಂದ ನನ್ನ ಮಿತ್ರ ನಾನೇ ಆಗ್ತೇನೆ. ನನ್ನ ಅನಾದಿ ಸಂಸ್ಕಾರದ ಅನುಸಾರ ಪರಪದಾರ್ಥಗಳ ಅವಲೋಕನೆ, ಪರಪದಾರ್ಥದ ಶ್ರದ್ಧೆ, ಪರಪದಾರ್ಥದ ಜೊತೆಗೆ ವ್ಯವಹಾರ ಮಾಡುವುದರಿಂದ ನನ್ನ ಶತ್ರು ನಾನೇ. ಇಂದ ಸಂದರ್ಭ ಎಂಥದ್ದಿದೆ, ಯುಗದ ಆದಿಯೊಳಗೆ ಏನು ಘಟನೆ ನಡೆದು ಹೋದದ್ದಿದೆ ಅದನ್ನ ಚಿತ್ತದ ಭೂಮಿಕೆಯೊಳಗೆ ತಂದುಕೊಂಡ ಅಂದಿನಿಂದ ಇಂದಿನವರೆಗೆ ನಾನು ಎಲ್ಲಿದ್ದೆ, ಏನೇನು ಮಾಡಿದೆ. ಒಂದು ಕೋಟಿ ಸಾಗರ ಅಂತಂದ್ರೆ ಏನು ಸಾಮಾನ್ಯ ಮಾತಾಗ್ಲಿಲ್ರಿ. ಕೋಟಿ ಬರೇ ಅಲ್ಲ, ಕೋಟಿ ಸಾಗರ ರೀ. ಚತುರ್ಥ ಕಾಲ ಎಷ್ಟ್ರಿ? 42,000 ಕಡಿಮೆ 1 ಕೋಟಿ ಸಾಗರ. ಹಾಗಾದ್ರ ಅಂಥವ್ ಅನಂತ ಆಗ್ಲಿಕ್ಕರೆ ಇಂಥದ್ದು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವಲ್ಲ, ಅಂದಿನಿಂದ ನಾವು ಇಂದಿನವರೆಗೆ ಏನು ಮಾಡಿದ್ದೇವೆ, ಇದ್ದೇವ ಅಥವಾ ಇಲ್ರಿ ಅಂತ. ಅಂದಿನಿಂದ ಇಂದಿನವರೆಗೆ ಈ ಅಕ್ಷಯ ತದಿಗೆಯನ್ನ ಸ್ಮರಣೆ ಮಾಡಿಕೊಳ್ಳೋದು ಅಥವಾ ಆಚರಣೆ ಮಾಡೋದು ಏನಿದೆ? ಕೆಳಗಡೆ ಹೇಳಿದ್ರಲ್ಲ ನೀವು, ಏನು ಮಾಡೋದ್ರೊಳಗೆ ಜೀವನ ಎಲ್ಲ ಹೋಯ್ತಾ ಅಂತ ಹೇಳಿ. ಅದು ಅಷ್ಟೇ ಅಲ್ಲಲ್ಲ. ಸ್ಮರಣೆ ಏನು ಮಾಡಿಕೊಂಡು ಅಷ್ಟ ಹಿಂದೆ ಹೋದೇವೆ ನಾವ. ಅಕ್ಷಯ ಪದ ಯಾವ್ದ ಏನು ಇಲ್ಲಿ ಹೇಳ್ತಾ ಇದ್ದಾರೆ? ಸರ್ವ ಕರ್ಮ ಕ್ಷಯ ಲಕ್ಷಣ ಮೋಕ್ಷ ಅತೀಂದ್ರಿಯ ಪದ. ಅತೀಂದ್ರಿಯ ಪದ ಅಲ್ಲೇನಿದೆ? ಅನಂತ ಸುಖ ಇದೆ. ನಮ್ಮ ಸುಖ ಎಂಥದ್ದಿದೆ? ಆಭಾಸ ಮಾತ್ರ ಇದೆ, ಬರೇ ಆಭಾಸ. ಸುಖ ಇಲ್ಲ ನಮಗೆ. ಇದುವರೆಗೆ ಒಂದು ಅಂಶ ಕೂಡ ಸುಖದ ಅನುಭವ ಆಗಿಲ್ಲ. ಆಗಿದ್ರೆ ಮತ್ತೆ ನಾವು ಸುಖದ ಸಲುವಾಗಿ ಪ್ರಯತ್ನ ಅಂತ ಮಾಡ್ತಿದ್ದೇವೆ. ಆಗಿದ್ರೆ ಮಾಡ್ತಾನೆ ಇರಲಿಲ್ಲ. ಅದರೊಳಗೆ ನಾವು ತೃಪ್ತಿ ಇರ್ತಿದ್ದೆವು, ಅದನ್ನ ನಾವು ಅನುಭವಿಸ್ತಿದ್ದೆವು. ಸುಖ ಆಗಿತ್ತು, ಸುಖದ ಪ್ರಾಪ್ತಿ ಆಗಿತ್ತು, ಸುಖದ ಸ್ವರೂಪ ಲಕ್ಷ್ಯದೊಳಗೆ ಬಂದಿತ್ತು ಅಂತಂದ್ರ ಪುನಃ ಸುಖದ ಸಲುವಾಗಿ ಉದ್ಯಮ ಮಾಡುವ ಮಾತ ಇರ್ಲಿಲ್ಲ. ಕನ್ನಡೆ ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ. ಉಪಾದೇಯವಾಗಿ ಇದೊಂದು ಶಬ್ದ ಯಾಕೆ ಬಂತು? ನಿನ್ನೆ ಇದನ್ನು ಒಮ್ಮೆ ಅಲ್ಲ 2 ಸಲ ಅಲ್ಲ 10 ಸಲ ಓದ್ಲಿಕ್ಕೆ ಹೇಳಿದ್ದಿತ್ರಿ. ಅದು ಬೇರೆ ಶಬ್ದವನ್ನು ಎತ್ತಿ ಹೇಳಿದ್ದಿತ್ತು. ಈ ಶಬ್ದದ ಕಡೆಗೆ ಲಕ್ಷ್ಯ ಹೋಗಿಲ್ಲ. ಆ ಶಬ್ದದಷ್ಟು ವಿಚಾರ ಮಾಡ್ಕೊಂಡು ಬಂದಿದ್ದೀರಿ. ಯಾವುದ ಒಂದು ಭ್ರಾಂತಿ ಒಂದು ನಿಶ್ಚಯದಿಂದ ತಿಳಿಯುವುದು. ಇಲ್ಲಿ ಈ ಶಬ್ದ ಪ್ರತಿಯೊಂದು ಶಬ್ದ ಅಂಥದ್ದು ಏನ್ ಹೇಳ್ತಾ ಇದ್ದರು? ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ. ಉಪಾದೇಯ ಯಾಕೆ ಹೇಳಿದರು?
ಉಪಾದೇಯ ಶಬ್ದಕ್ಕೆ ಇಲ್ಲಿ ಅವಶ್ಯಕತೆ ಇದೆ. ಅನಂತ ಸುಖ ಇದೆ ಅಂದಮೇಲೆ ಅಲ್ಲಿ ಉಪಾದೇಯ ಹೇಳಿದ ಮಾತನ್ನ ಬರೋದಿಲ್ಲಲ್ಲ. ಉಪಾದೇಯ ಶಬ್ದ ಯಾಕೆ ಬಂತ? ರಾಜಮಲ್ಜಿ ಪಾಂಡೆ ಅವರ ವಿದ್ವತ್ತ ಯಾವುದರೊಳಗಿದೆ, ಅವರ ದೃಷ್ಟಿಯ ನಿರ್ಮಲತೆ ಯಾವ ಶಬ್ದದೊಳಗಿದೆ, ಅಥವಾ ಶಬ್ದದ ಯಾವ ಭಾವವನ್ನ ನಾವು ತಿಳ್ಕೊಂಡ್ರೆ ಅವರಿಂದ ನಮಗೆ ಲಾಭ ಆಯ್ತು, ಉಪಕಾರ ಆಯ್ತು ಅಂತ ಹೇಳಿ ಹೇಳ್ಬೋದು. ಟೀಕಾಕಾರರ ಮಹತ್ವ ಏನಿದೆ? ಕೇಳೋದು ಸುಲಭ ಇದೆ, ಇಡೀ ದಿವಸ ಕೇಳಬಹುದು, ಆದ್ರೆ ವಿಚಾರ ಮಾಡ್ಬೇಕಲ್ಲ. ಓದೋದು ಸುಲಭ ಇದೆ, 18 ಗಂಟೆ ಓದೋರು ಅದನ್ನ ಅಧ್ಯಯನ ಮಾಡೋರು. ಹೊರಗಿನ ಆ ತುಚ್ಛ ಲೌಕಿಕ ವಿದ್ಯೆಗಳ ಸಲುವಾಗಿ ಕೂಡ 16 ಗಂಟೆ ಅಭ್ಯಾಸ ಮಾಡ್ಬೇಕಾಗ್ತಿದೆಯೋ ಅಥವಾ ಇಲ್ಲವೇ? ಪಾಪದ ವಿದ್ಯೆಯ ಸಲುವಾಗಿ, ಇನ್ನು ಧರ್ಮ ವಿದ್ಯೆಯ ಸಲುವಾಗಿ ಕೂಡ ಅಧ್ಯಯನ ಮಾಡುವಂಥವ್ರು ಅದಾರೆ. ಅಧ್ಯಯನ ಮಾಡೋದು ಸುಲಭ ಇದೆ, ವಾಚನ ಮಾಡೋದು ಸುಲಭ ಇದೆ, ಶ್ರವಣ ಮಾಡೋದು ಸುಲಭ ಇದೆ, ಆದ್ರೆ ಪ್ರತಿಯೊಂದು ಶಬ್ದದೊಳಗೆ ಏನು ಭಾವ ಇದೆ. ಇಲ್ಲಿ ಉಪಾದೇಯ ಶಬ್ದ ಯಾಕೆ? ಏನ್ ಹೇಳಿದ್ರು? ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಆ ಜೀವರುಗಳ ಮೂಲಕ ಯಾವುದನ್ನು ಈ ಮೊದಲೇ ಹೇಳಲಾಗಿದೆ, ಅದುವೇ ಕರ್ಮವು. ಎಷ್ಟು ಶುಭಕ್ರಿಯೆ ರೂಪ, ಅಶುಭ ಕ್ರಿಯೆ ರೂಪ, ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು, ಅಥವಾ ಜ್ಞಾನಾವರಣಾದಿ ಉದ್ಗಲ ಪಿಂಡ, ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ, ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯ. ಈಗ ಆಯ್ತೇನ್ರಿ ಅರ್ಥ? ಇಲ್ಲಿ ತನಕ ಒಂದು ಉಸಲ್ಲೇ ಓದ್ ಬಿಟ್ಟಿದ್ರಲ್ಲ, ಅರ್ಥ ಆಯ್ತು ಅಥವಾ ಇಲ್ರಿ? ಉಪಾಧಿ ಯಾಕೆ ಹೇಳೋದು? ಇವು ತ್ಯಾಜ್ಯದವಂತ ಹೇಳಿ ಹೇಳೋರದಲ್ಲ, ಅದಕ್ಕೆ ಉಪಾಧಿ ಇದೆ. ಹಾಗಾದ್ರೆ ಮುಕ್ತ ಜೀವ ಅನಂತ ಸುಖವನ್ನು ಉಪಾದೇಯವನ್ನಾಗಿ ಅನುಭವಿಸ್ತಾರೋ ಹೀಗೆ ಮಾಡಿ. ಆದ್ರೆ ಮುಕ್ತಿ ಪಡೆಯುವ ಸಲುವಾಗಿ ಯಾವ ಜೀವರುಗಳ ಸಾಧನೆ ಮಾಡ್ತಾ ಇದ್ದಾರಲ್ಲ, ಅವರ ಈ ಅಂತರ್ಜಲ್ಪ ಇದೆ, ಬಹಿರ್ಜಲ್ಪ ಇದೆ, ಜ್ಞಾನಾವರಣಾದಿ ಪಿಂಡ ಇದೆ, ರಾಗಾದಿ ಭಾವ ಇದಾವೆ, ಶುಭಕ್ರಿಯೆ ಇದೆ, ಅಶುಭಕ್ರಿಯೆ ಇದೆ ಅವರ ಜೀವನದೊಳಗೆ. ಆದ್ರೆ ಅವರಿಗೆ ಉಪಾಧಿ ಯಾವುದಿದೆ? ಆ ಅನಂತ ಸುಖದ ಅನುಭವ ಮಾಡುವಂತ ಯಾವ ಆತ್ಮನ ವರ್ತಮಾನ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯದ ವಿಶ್ವಾಸದಿಂದ ಇವೆಲ್ಲವುಗಳನ್ನ ತ್ಯಾಜ್ಯ. ಅಲ್ಲಿ ಎರಡು ಬೇಕನರೇ, ಒಂದು ಉಪಾಧಿ ಹೇಳಿದ ನಂತರ ಅಲ್ಲಿ ಬೇಕನರೇ, ಗ್ರಹಣ ಯೋಗ್ಯ ಹೇಳಿದ ನಂತರ ತ್ಯಾಗ ಯೋಗ್ಯ ಹೇಳವ್ರದರ ಹೇಳಿದರನ ಅದಕ್ಕೆ ಅರ್ಥ ಇದೆ ರೀ. ಅದುವೇ ಶಾದ್ವಾದ ವಿದ್ಯೆ ಇದೆ ರೀ, ಅದುವೇ ಶಾದ್ವಾದ ವಿದ್ಯೆ. ನೀನ್ ಏನಾದ್ರೂ ಗ್ರಹಣ ಮಾಡೋದಿದೆ ಅಂದ್ರೆ ಏನು ತ್ಯಾಗ ಮಾಡೋದಿದೆ ಅನ್ನೋದು ನಿಶ್ಚಿತ ಆಗ್ತದೆ. ಏನಿಲ್ಲ ಅಂದ್ರೆ ತ್ಯಾಗ ಮಾಡೋದಿದೆ. ಒಂದು ಉಪಾಧಿ ಸ್ಥಾನದೊಳಗಿದ್ದ ನಂತರ ಅಲ್ಲಿ ತ್ಯಾಜ್ಯ ಸ್ಥಾನದೊಳಗೆ ಏನನ್ನಾದ್ರೂ ಹೇಳವ್ರದ ಹೇಳಿದ ಅವರ ಅಭಿಪ್ರಾಯದೊಳಗಿದೆ, ಕಥನದೊಳಗೆ ಏನಿದೆ, ಕ್ರಮ ಇದೆ. ಶಾತ್ ಅವಕ್ತವ್ಯ ಹೇಳಿದರೇನಿಲ್ಲ, ಅವಕ್ತವ್ಯ ಶಾತ ಅಸ್ತಿ ಅವಕ್ತವ್ಯ. ಸಪ್ತಭಂಗದೊಳಗ ಅವಕ್ತವ್ಯ ಬಂತು, ಅದರ ನಂತರ ಏನು ಬಂತು? ಶಾತ ಅಸ್ತಿ ಅವಕ್ತವ್ಯ, ಶಾತ ನಾಸ್ತಿ ಅವಕ್ತವ್ಯ, ಶಾತ ಅಸ್ತಿ ನಾಸ್ತಿ ಅವಕ್ತವ್ಯ. 2015 ಅದು ಬಂದಿದೆ ನಯ ಪ್ರಜ್ಞಾಪನೆ. ಅದರಲ್ಲಿ ವಿಷಯ ಎಷ್ಟೊಂದು ಸ್ಪಷ್ಟ ಆದದ್ದಿದೆ. ಅದರ ನಂತರ ಈ ನಯ ಚಕ್ರ ಬಂತಲ್ಲ, ಅದರೊಳಗಂತೂ ಸ್ಪಷ್ಟ ಆಗ್ಲಿಕ್ಕೆ ಬೇಕು. ಅವು ಎಲ್ಲದಕ್ಕಿಂತ ಮುಂಚೆ ಮೋಕ್ಷ ಶಾಸ್ತ್ರದೊಳಗ 7 ನಯ ಬಂದದ್ದೇನಿಲ್ರಿ, ಬಂದದ್ದನೇ ಇದೆ. ಆದ್ರೆ ನಮಗ ಅವು ಅಭಿಪ್ರೇತ ಇದಾವೇನ, ಅವುಗಳ ನಮಗ್ ವಿಷಯ ತಿಳಿದಿದೆಯೇನ, ಅವುಗಳ ಆಧಾರದಿಂದ ನಾವು ವಸ್ತುವನ್ನು ತಿಳಿದಿದ್ದೇವೆ. ಅವುಗಳ ಆಧಾರದಿಂದ ನಮಗೆ ವಸ್ತು ತಿಳಿಬೇಕಾಗಿದೆ. ಯಾವ ಪ್ರಕಾರ ಶಾಲೆಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಬೇಕು, ಮತ್ತ ಅವೇನೇನು ಬೇಕು, ಟೆಕ್ಸ್ಟ್ ಬುಕ್ ಬೇಕು, ಏನೇನು ಎಲ್ಲ ಬೇಕಲ್ಲ. ಆದ್ರ ಅವುಗಳಿಂದ ವಿದ್ಯಾ ಬರ್ತಿಲ್ಲ. ಬುಕ್ ಎಲ್ಲಾ ಹೊಸವು, ಎಲ್ಲಾ ಕವರ್ ಹಾಕಿದ್ದು ಸುಂದರ ಅದವ್ರೆ, ಅವು ತಗೊಂಡು ಹೋದ್ರ ಯೂನಿಫಾರ್ಮ್ ಇದೆ, ಇಸ್ತ್ರಿ ಮಾಡಿದ್ದೆ ಇದೆ, ಅದರಿಂದ ವಿದ್ಯಾ ಬರ್ತಿದೆ.
ಹಾಗಾದ್ರೆ ಸಪ್ತಭಂಗ ಕಲಿಯೋದಿದೆ, ನಯಗಳನ್ನ ಕಲಿಯೋದಿದೆ. ಯಾವುದರ ಸಲುವಾಗಿ? ವಸ್ತುವಿನ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ, ಜೀವಾಜೀವ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ, ಚೇತನ ಜಡಗಳ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ, ಹೇಯ ಉಪಾದೇಯಗಳ ಸ್ವರೂಪವನ್ನ ತಿಳ್ಕೊಳ್ಳುವ ಸಲುವಾಗಿ ನಾವು ಸಪ್ತಭಂಗ ಅಂದ್ರೆ ಸಪ್ತಭಂಗ ಕಲಿತೇವೆ, ನಯ ಅಂದ್ರೆ ನಯನ ಕಲಿತೇವೆ. ಅದರ ಯಾವುದನ್ನ ಅದರ ಮೂಲಕ ಸಾಧಿಸೋದಿದೆ ಅದರ ಕಡೆ ನಮ್ದು ಲಕ್ಷಣ ಇರ್ತದೆ. ಆ ಟೆಕ್ಸ್ಟ್ ಬುಕ್ ಮೂಲಕ ಏನ್ ಮಾಡೋದಿದೆ, ಅವ್ನು ಕಲಿಯೋದಿದೆ ಪಾಠ. ಹಾಗಾದ್ರೆ ಈ ನಯಜ್ಞಾನದ ಮೂಲಕ, ಈ ಸಪ್ತಭಂಗದ ಮೂಲಕ, ಶಾತವಾದ ಅನೇಕಾಂತದ ಮೂಲಕ ಏನ್ ಕಲಿಯೋದಿದೆ? ಯಾವುದ ಅನಂತ ಕಾಲದೊಳಗ ನಾನಾ ಪ್ರಕಾರದ ಬಾಹ್ಯ ವಿದ್ಯೆ ಅಥವಾ ಆಗಮ ವಿದ್ಯೆಯನ್ನು ಕಲಿತುಕೊಂಡ್ರೂ ಕೂಡ ಯಾವ ಆ ಜೀವ ಅಜೀವ ಜಡ ಚೇತನಗಳ ಭಿನ್ನತೆಯ ಲಕ್ಷ್ಯದೊಳಗೆ ಬರಲಿಲ್ಲವೋ ಅದನ್ನ ಲಕ್ಷ್ಯದೊಳಗೆ ತಗೊಳ್ಳುವ ಸಲುವಾಗಿ, ಅದನ್ನ ತಿಳಿಯುವ ಸಲುವಾಗಿ, ಅದನ್ನ ನಿರ್ಣಯ ಮಾಡುವ ಸಲುವಾಗಿ ಇವೆಲ್ಲ ಮಾಧ್ಯಮಗಳು. ಕಲೀಲೇಬೇಕಾಗೋದ್ರಿ. ಟೋಡರ್ಮಲ್ಜಿ ಹೇಳಿದಾರೆ, ಕೆಲವು ಅಂಶದಿಂದ ಇವನಿಗೆ ವ್ಯಾಕರಣ ಬರ್ಲಿಕ್ಕೆ ಬೇಕು. ಇವು ಸಪ್ತಭಂಗಿ ನಯ ಇವಂತೂ ಬೇಕೇ. ದ್ರವ್ಯ ಗುಣ ಪರ್ಯಾಯ 4 ಅಭಾವ 6 ಸಾಮಾನ್ಯ ಗುಣ ಇವೆಲ್ಲ ಬೇಕನ್ನರೇ. ಇದ್ದಕ್ಕಿದ್ದ ಹಾಗೆ ನಾನು ಶಾಸ್ತ್ರ ಓದ್ತೇನು ಅಂತಂದ್ರೆ ಏನೂ ಆಗುದಿಲ್ಲ. ಅರ್ಥಾತ್ ಏನೂ ತಿಳಿಯುವುದಿಲ್ಲ, ಪ್ರಯೋಜನ ಅಂತೂ ಸಿದ್ಧಿಸುವುದೇ ಇಲ್ಲ. ನೋಡ್ರಿ, ಪೂರಾ ಇಷ್ಟು ಓದಿದ ನಂತರ ತಮ್ಗೇನ್ ಅರ್ಥ ಆಗ್ತಿದೆ? ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ಹೇಳಿದ್ದೇ ಇದೆಯೋ ಅಥವಾ ಗ್ರಹಣ ತ್ಯಾಗ ಯೋಗ್ಯದ ಮಾತು ಹೇಳ್ತಾ ಇದ್ದಾರೆ. ಆ ಜೀವರುಗಳ ಇಂದ ಅನಂತ ಸುಖ ಭೋಗಿಸ್ತಾ ಇದ್ದಾರೆ. ಆದ್ರ ಅವ್ರು ಏನ ತ್ಯಾಗ ಮಾಡಿದ್ರು, ಏನ ಗ್ರಹಣ ಮಾಡಿದ್ರು, ಏನ ಮಾಡಿ ಆ ಅನಂತ ಸುಖದ ಭೋಗಿಸಲಿಕ್ಕೆ ಅವರು ಯೋಗ್ಯ. ಅನಂತ ಸುಖ ಭೋಗಿಸುವಂತ ಯೋಗ್ಯತೆ ಅವರಿಗೆ ಯಾವುದರಿಂದ ಬಂತು? ಈಗ ಭೋಗಿಸ್ತಾ ಇದ್ದಾರೆ ಅನ್ನಬಹುದು. ಯಾರ ಇಂದ ಆದಿದೇವ ಮೊದಲಾದ ಯಾವ ಅನಂತ ಜೀವರುಗಳ ಸಿದ್ಧಾಲಯದೊಳಗದರೋ ಆ ಸಿದ್ಧ ಅವಸ್ಥಾ ಮೋಕ್ಷ ಅವಸ್ಥಾ ಎಂಥದ್ದಿದೆ? ಸಕಲ ಕರ್ಮಕ್ಷಯ ಲಕ್ಷಣ ಇದೆ. ಅಂದ್ರೆ ಏನಿದೆ? ಅತೀಂದ್ರಿಯ ಪದ. ಅಲ್ಲೇನಿದೆ? ಅನಂತ ಸುಖವನ್ನ ಅನುಭವಿಸ್ತಾ ಇದ್ದಾರೆ. ಅವರ ಮೂಲಕ ಯಾವುದನ್ನು ಈ ಮೊದಲೇ ಹೇಳಲಾಗಿದೆ, ಅವರ ಮೂಲಕ ಹೇಳಲಾಗಿಲ್ಲ. ಆದ್ರ ಅವರ ಮೂಲಕ ಉಪಾದೇಯ ಮತ್ತು ತ್ಯಾಗ ಯಾವುದಿದೆ ಅನ್ನೋದನ್ನ ಈ ಮೊದಲು ನಾವು ಹೇಳಿದೇವಂತ ಇದ್ದಾರೆ ರಾಜಮಲ್ ಜಿ ಪಾಂಡೆ. ಈ ಮೊದಲು ಹೇಳಿದ್ದಾರೆ, ಹಿಂದಿನ ಕಲಶಗಳಲ್ಲಿ ಹೇಳಿದ್ದಾರೆ. ಏನ? ಶುಭ ಕ್ರಿಯೆ ಅಶುಭ ಕ್ರಿಯೆ ವಿಷಯ ಕಷಾಯದ ಹಾಗೇನ ಈ ವ್ರತ ರೂಪದ ಪರಿಣಾಮ ಮೊದಲಾದವು ತ್ಯಾಗ ಅನ್ನುವ ಯಾವ ಮಾತು ಹೇಳಿದಾರಲ್ಲ, ಅದನ್ನು ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೋ. ಅವರು ಭೋಗಿಸ್ತಾ ಇದ್ದಾರೆ ಅನಂತ ಸುಖ. ಯಾವುದರ ಮೂಲಕ? ಇದನ್ನು ತ್ಯಾಗ ಮಾಡುವುದು. ಯಾವುದರ ಮೂಲಕ? ಅದನ್ನು ಉಪಾದೇಯ ಮಾಡುವುದು. ಯಾವುದನ್ನು ಉಪಾದೇಯ ಮಾಡಿದ್ರು? ಅನಂತ ಸುಖ. ಅನಂತ ಸುಖವನ್ನು ಉಪಾದೇಯ ಮಾಡಿದ್ರು. ಮತ್ತೆ ತ್ಯಾಗ ಯಾವುದು ಮಾಡಿದ್ರು? ಇಲ್ಲಿ ಮುಂದೆ ಹೇಳ್ತಾರೆ ಅದೆಲ್ಲ. ಈ ಮೊದಲನ್ನು ಹೇಳಿದೆವು ನಾವು, ಅದರ ಮತ್ತೆ ಹೇಳ್ತಾರೆ. ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು. ಕರ್ಮ ಅಂದ್ರೆ ಏನು? ಇದೆಲ್ಲ ಸಕಲ ಕರ್ಮಕ್ಷಯ ಲಕ್ಷಣ ಅಂತ ಹೇಳಿದ್ರಲ್ಲ, ಒಂದು ಕರ್ಮದೊಳಗ ಇದೆಲ್ಲ ಬರ್ತಿದೆ. ಏನೇನ? ಎಷ್ಟು ಶುಭ ಕ್ರಿಯೆ ರೂಪ, ಅಶುಭ ಕ್ರಿಯೆ ರೂಪ, ಅಂತರ್ಜನ್ಮ ರೂಪ, ಬಹಿರ್ಜನ್ಮ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಪುದ್ಗಲದಿಂದ ಅಶುದ್ಧ ರಾಗಾದಿ ರೂಪ ಜೀವನ ಪರಿಣಾಮ. ಇಂಥ ಕರ್ಮಗಳು ಜೀವ ಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿದೆ. ಇನ್ನೊಂದು ಶಬ್ದ ಏನ್ ಬಂತ್ರಿ ಇಲ್ಲಿ? ತಿಳಿದುಕೊಂಡು. ತಿಳ್ಕೊಳ್ಳಲ್ಲ ಬಿಟ್ಕೊಟ್ಟಿ ಅಂತಂದ್ರೆ ಮತ್ತೆ ಗ್ರಹಣ ಮಾಡ್ತೀವಿ. ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯ. ತಿಳ್ಕೊಳ್ಳಿಕ್ಕೆ ಬೇಕು. ಹೇಗೆ ತಿಳ್ಕೊಳ್ಳೋದ? ಹೇಗೆ ತಿಳ್ಕೊಳ್ಳೋದು? ಆ ಕರ್ತವ್ಯಗಳನ್ನ ಹೇಗೆ ತಿಳ್ಕೊಳ್ಳೋದ? ತಿಳಿದುಕೊಂಡು ಅಂದ್ರೆ ಹೇಗೆ ತಿಳಿದುಕೊಳ್ಳೋದು? ತಿಳಿದುಕೊಂಡು ಹೇಗೆ ತಿಳ್ಕೊಳ್ಳೋದ್ರಿ ಅನ್ನ?
ಅವು ಹೇಗಿದಾವ ಹಾಗೆ. ನೀನು ಉಲ್ಟಾ ತಿಳಿದ್ದೆ ಅಲ್ಲ, ಅವು ಹೇಗಿದಾವ. ಪಂಚಾಸ್ತಿಕಾಯದೊಳಗೆ ಏನ್ ಹೇಳಿದ್ರು? ಶುಭವನ್ನು ಶುಭ, ಅಶುಭವನ್ನ ಶುಭದ ಮೂಲಕ ನಾಶ ಮಾಡ್ಲಿಕ್ಕೆ ಬರುವುದಿಲ್ಲ. ಅಶುಭವನ್ನ ನಾಶ ಮಾಡುವ ಅವಶ್ಯಕತೆ ನಿನಗಿಲ್ಲ. ಶುಭವನ್ನ ಇರಿಸಿಕೊಳ್ಳಬೇಕಾದಂತಹ ಪ್ರಸಂಗ ನಿನ್ನದಿಲ್ಲ. ಶುಭವನ್ನ ಶುಭ ತಿಳಿ, ಅಶುಭವನ್ನ ಅಶುಭ ತಿಳಿ. ಹಾಗಾದ್ರೆ ಇಲ್ಲಿ ತಿಳಿದುಕೊಂಡು ಈ ಶಬ್ದದ ಮರ್ಮ ಏನಿದೆ ರೀ? ಅವ ಜೀವದ ಸ್ವಭಾವ ಅಲ್ಲ ಅನ್ನೋದನ್ನ ನೀನು ಪ್ರಯೋಗಾತ್ಮಕವಾಗಿ ನೋಡಿ. ಭೇದ ಜ್ಞಾನ ಮಾಡಿ ಅವು ನಿನ್ನಿಂದ ಭಿನ್ನ ಅದಾವು. ಈಗ ಏನು ಪುಸ್ತಕ ಬಂದದ್ದಿದೆ ಅದರೊಳಗೊಂದು ವಾಕ್ಯ ಇದೆ. ಆಯಾ ಕೆಲಸಗಳನ್ನ ಆಯಾ ಸಮಯದೊಳಗೆ ಮಾಡಿ ಅಂದ್ರನ್ನ ಜೀವನ ಸುಖ ಮುಗಿತದೆ. ಹೌದು, ಸ್ನಾನ 12 ಗಂಟೆಗೆ ಮಾತ್ರ ಯಾವಾಗ, ದೇವದರ್ಶನ ಸಾಯಂಕಾಲ ಮಾತ್ರ ಯಾವಾಗ, ಯಾವ ಕೆಲಸ ಯಾವಾಗ ಮಾಡ್ಬೇಕು, ಆಯಾ ಕಾರ್ಯಗಳನ್ನ ಆಯಾ ಸಮಯದಲ್ಲಿ ಮಾಡಿ. ಇದು ಒಂದು ಮಾತ್ರ. ಇದಕ್ಕಿಂತ ಬಹಳ ಮಹತ್ವಪೂರ್ಣದ ಮಾತು ಮುಂದಿದೆ. ಏನ? ಆದ್ರ ಭೇದ ವಿಜ್ಞಾನ ಸತತ ಆಯಾ ಕಾರ್ಯಗಳನ್ನ ಆಯಾ ಸಮಯದಲ್ಲಿ ಮಾಡ್ಬೇಕು. ಆದ್ರ ಭೇದ ವಿಜ್ಞಾನ ಸತತ. ಈಗ ಏನ್ ಬಿಡುಗಡೆ ಆಗಿದೆ ಆ ಪುಸ್ತಕದೊಳಗಿದ್ದೀರಿ, ಲಾಸ್ಟ್ ಪೇಜ್ ಒಳಗೆ ಪ್ರತಿಯೊಂದು ಕೆಲಸ ಸರಿಯಾದ ಸಮಯಕ್ಕೆ ಮಾಡ್ಬೇಕು. ಅಜಿತನ ಗ್ರಂಥ ಮಂಗಳವಾರ ಸಾಯಂಕಾಲ ನಿಮಗೆ ಮುಟ್ಟಿಸ್ತೇನೆ, ನೀವೇನ್ ಕಾಳಜಿ ಮಾಡ್ಬೇಡ್ರಿ. ಮಂಗಳವಾರ ಮುಂಜಾನೆ ಕಾರ್ಯಕ್ರಮ ಇದಿರಲಿ ಅಣ್ಣ ಅಂತ ಹೇಳಿ, ಮಂಗಳವಾರ ಮುಂಜಾನೆ, ಬುಧವಾರ ಇತ್ತಿರ್ಲಿ ನಿಮ್ದು ಕಾರ್ಯಕ್ರಮ. ಇವರು ಸುರೇಖಾತಾಯಿ ಅಂದ್ರು ಅವರವರ ವಾದ ಮಾಡಿದಾರ್ರಿ. ಒಬ್ಬರು ಮಂಗಳವಾರ ಅಂತಾರಂತ, ಒಬ್ಬರು ಬುಧವಾರ. ಶಾಂತಿ ಸಾಗರ್ ಕ್ಯಾಲೆಂಡರ್ದೊಳಗಂತ ಅವ್ರು ಇಬ್ರು ವಾದ ಮಾಡ್ತಾ ಇದಾರೆ. ಇಬ್ರು ಶಾಂತಿ ಸಾಗರ್ ಕ್ಯಾಲೆಂಡರ್ ಬೆಳಗಾವದಿಂದನೇ ತಂದಿದ್ದೇವಲ್ಲ, ಒಂದ್ರೊಳಗೊಂದ ಹೇಗಿರ್ಲಿಕ್ಕೆ ಸಾಕ್ತಿದೆ ಅಂತ ವಾದ ವಿವಾದ ರೀ. ಅಂದ್ರ ಒಂದ್ರೊಳಗೊಂದು ಪ್ರಕಾರ ಒಂದ್ರೊಳಗೊಂದು ಪ್ರಕಾರ ಇತ್ತೋ ಅಥವಾ ನಮ್ಮ ದೃಷ್ಟಿಯೊಳಗೆ ಅದೇ ಆದದ್ದಿದೆ. ಹಾಗಾದ್ರೆ ಇಲ್ಲಿ ನಮ್ಮ ಸಂಸಾರಕ್ಕೆ ಕೂಡ ರೀ ಮತ್ತೆ ಏನು ಇಲ್ಲ. ಏನಾಗಿದೆ ಇಲ್ಲಿ ತಿಳ್ಕೊಂಡಂತಂದ್ರ ನಮ್ಗೆ ಹೆಂಬರ್ ಬೇಕಾಗಿ ತಿಳ್ಕೊಳ್ಳೋದೇನ್? ಒಬ್ರು ಬುಧವಾರ ತಿಳ್ಕೊಳ್ಳೋರು, ಒಬ್ರು ಸೋಮವಾರ ತಿಳ್ಕೊಳ್ಳೋರು, ಒಬ್ರು ಮಂಗಳವಾರ ತಿಳ್ಕೊಳ್ಳೋರು. ಸೋಮವಾರ ಭೀ ಮಾಡ್ಬೇಕ್ರಿ, ಮಂಗಳವಾರ ಭೀ ಮಾಡ್ಬೇಕ್ರಿ, ಬುಧವಾರ ಭೀ ಮಾಡ್ಬೇಕ್ರಿ. ನಾವು ಶಾಂತಿ ಸಾಗರಲ್ಲಿ ಶನಿವಾರ ಅಕ್ಷಯ ತೃತೀಯ ಅಕ್ಷತೃತೀಯದ ಅಮಾವಾಸ್ಯೆ. ಅದಷ್ಟು ಕೊಡೋದು ಅವಶ್ಯಕ ಇರ್ಲಿಲ್ಲ. ಆದ್ರೂ ಕೂಡ ನೋಡ್ರಿ, ಮತ್ತು ಶಾಂತಿ ಸಾಗರ್ ಕ್ಯಾಲೆಂಡರ್ ನಾನ್ ನೋಡ್ಲಿಕ್ಕೆ ತಪ್ಪಿದ್ದೇನೆ. ಇಷ್ಟು ಸಹಜ ಸ್ವೀಕಾರ ಮಾಡುವುದಿಲ್ಲ ಜೀವನ. ಅದಕ್ಕೆ ಬಹಳ ದೊಡ್ಡ ಇದು ಬೇಕ್ರಿ, ಉದಾರತೆ ಬೇಕು. ದೋಷ ಸ್ವೀಕಾರ ಮಾಡ್ಲಿಕ್ಕೆ ಜ್ಞಾನಿಗಳಂತೂ ಮೋಕ್ಷ ಮಾರ್ಗದೊಳಗೆ ಜ್ಞಾನಿಗಳು ಹೇಳಿದರೆ, ನಿನ್ನಲ್ಲೇ ದೋಷ ಇಲ್ಲದಿದ್ರೂ ಕೂಡ ಯಾರಾದರೂ ನಿನ್ನನ್ನು ದೋಷಿ ಅಂತ ಹೇಳಿದ್ರ ಅವರ ಕುರಿತಾಗಿ ನಿನ್ನ ಕ್ರೋಧ ಬರುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರ ನೀನು ದೋಷ ಮಾಡಿಲ್ಲ ಅನ್ನೋದು ನೀನು ಗುರುತಿದೆ. ಒಂದು ಮಾತು. ಎರಡನೇದ, ಅವರು ಗುರುತಿಲ್ದ ಮಾತಾಡ್ತಾ ಇದ್ದಾರೆ, ಅಜ್ಞಾನದಿಂದ ಮಾತಾಡ್ತಾ ಇದ್ದಾರೆ, ಬಾಲಕನ ಹಾಗೆ ಇದ್ದಾರೆ. ಹಾಗಾದ್ರೆ ಆ ಅಜ್ಞಾನದ ಮೇಲೆ, ಬಾಲಕದ ಮೇಲೆ ಕ್ರೋಧ ಮಾಡಿ ಉಪಯೋಗ ಏನಿದೆ? ಅವರು ಎಷ್ಟು ದೊಡ್ಡವರದಾರ್ರಿ ಅಣ್ಣ, ಎಷ್ಟು ದೊಡ್ಡವರದಾರೆ. ಮೋಕ್ಷ ಮಾರ್ಗ ಎಷ್ಟು ಪ್ರಶಸ್ತ ಇದೆ. ಹೇಗಿದೆ ಹಾಗೆ ಕೇಳಿ, ಅಜ್ಞಾನದಿಂದನಲ್ಲ. ನೀವು ಬುಧವಾರ ಅಂತ ಹೇಳಿ ಅನ್ನೋದ ಅಜ್ಞಾನದಿಂದನೇ ಹೌದಲ್ರಿ. ಸ್ವಯಂ ಕ್ಯಾಲೆಂಡರ್ ಮಾಡಿದವ್ರು ಹೇಳ್ತಾ ಇದ್ದಾರೆ, ಅವ್ರ ಕ್ಯಾಲೆಂಡರ್ದಾಗ ಇದೆ ಅಂತ ಹೇಳಿಲ್ಲ. ಆದ್ರೆ ಮಂಗಳವಾರ ಸಂಜೆ ತನಕ ನಾನು ನಿಮ್ಗೆ 200 ಪ್ರತಿ ಕೊಡ್ತೀನಿ, ನೀವು ಒಟ್ಟ ಕಾಳಜಿ ಮಾಡ್ಬೇಡ್ರಿ. ಅಂದ ಮಂಗಳವಾರ ಮುಂಜಾನೆ ಕಾರ್ಯಕ್ರಮ, ಬುಧವಾರ ಇತ್ತರ್ಲಿ 3 ತಾರೀಕ. ಇಷ್ಟು ಗೊಂದಲ ಐತರಿ. ಆ ಗೊಂದಲ ಯಾಕಾಯ್ತು, ಯಾಕಾಯ್ತು? ಸಂಸಾರದಲ್ಲಿ ಕೂಡ ಇಂಥವೇ ಗೊಂದಲ ಅದಾವ್ರಿ. ಬರೇ ನನಗೆ ಯಾವ್ದು ತಿಳಿತಿದೆ ಅದು ತಮಗೆ ತಿಳಿಯೋದಿಲ್ಲ,
ತಮಗೆ ಯಾವ್ದು ಕಾಣಿಸ್ತಾ ಇದೆ ಅದು ನನಗೆ ಕಾಣಿಸುವುದಿಲ್ಲ. ಹೀಗಿದ್ದ ಮೇಲೆ ವಾದ ವಿವಾದದವರು, ಭಿನ್ನಾಭಿಪ್ರಾಯ ಇದ್ದವು, ಕಷಾಯದ ಮೂಲ ಇವೇ ಅದಾವು, ರಾಗದ್ವೇಷದ ಆಧಾರ ಇವೇ, ಏನೂ ಇಲ್ಲ. ಅದಕ್ಕೆ ತಿಳಿದುಕೊಂಡು ಹೇಳಿದ್ರಿ ಇಲ್ಲಿ. ತಿಳ್ಕೊಂಡಂದ್ರೆ ಏನ್ ತಿಳ್ಕೊಳ್ಳೋದು? ಈ ಶುಭ ಅಶುಭ ಕ್ರಿಯೆಗಳ ಆಕುಲತ ರೂಪಿದ ಅನ್ನೋದನ್ನ ನೀನು ನಿನ್ನಲ್ಲೇ ತಿಳ್ಕೊಳ್ಳ. ನೀನು ಹೇಳ್ತಾನ ಧನ ಇದೆ, ಅದು ಸುಖ ರೂಪಿದೆ, ದುಃಖ ರೂಪಿದೆ, ಸುಖಕ್ಕೆ ಕಾರಣ ಇದೆ ಅಂದ್ರೆ ದುಃಖದ ಕಾರಣ ಇದೆ. ಆಗಮದಲ್ಲಿ ಹೇಳಿದ್ರೆ ಆದಿ ಮಧ್ಯ ಅಂತ ಮೂರರಲ್ಲೇನೋ ಅದು ದುಃಖನ ಇದೆ ಅಂತ ಹೇಳಿದ್ರೆ ನಮಗ್ ಕಾಣಿಸ್ತಂದ್ರೆ ನಾವು ಹೇಳ್ತೇವೇನ್ರಿ ಸರಿಯಾಗೇನ ಹೇಳ್ತೇವ್ರಿ. ಆದ್ರೆ ಕಾಣಿಸಿಲ್ಲ ಅಂದ್ರೆ ನಮಗ ಆ ಧನದ ಬಗ್ಗೆ ಸುಖ ಬುದ್ಧಿ ಇದೆಯೋ ಅಥವಾ ಇದೆ. ಹಾಗಾದ್ರೆ ಅದು ಹೋಗಿಸೋ ಸಲುವಾಗಿ ಏನ್ ಮಾಡ್ಬೇಕಾಗೋದ? ಹೇಗಿದೆ ಹಾಗೆ ತಿಳಿ. ಯಾವ ಧನ ಅಧಿಕ ಧನ 10 ಲಕ್ಷ 10 ಕೋಟಿ ಧನ ಏನಿದೆ ಆ ಧನ ನನ್ನದು ಇದೆ ಅಂತ ಹೇಳಿ ಹೇಳ್ಬೇಕಾದ್ರ ಆ ಧನದ ನನಗೆ ಯಾವ ರೀತಿಯಿಂದ ಉಪಯೋಗ ಇದೆ, ತಿನ್ನೋದಕ್ಕ ಉಣ್ಣೋದಕ್ಕ ಯಾವ ಪದಾರ್ಥಗಳ ಅವಶ್ಯಕತೆ ಇದೆ ಅವುಗಳನ್ನ ಕೊಂಡುಕೊಳ್ಳುವಲ್ಲಿ ಅದು ಮಾಧ್ಯಮ ಇದೆ. ಮಾಧ್ಯಮ ಇದೆ ಈ ಮಾತು ಸತ್ಯ ಇದ್ರೂ ನನಗೆ ತಿನ್ನೋದಕ್ಕ ಉಣ್ಣೋದಕ್ಕ ಇರುವುದಕ್ಕ ಉಡುವುದಕ್ಕ ಅಷ್ಟು ಬೇಕಾಗಿದೆ ಅನ್ನ. ಅದಕ್ಕೆ ಅಲ್ಲಿ ಇನ್ನೊಂದು ಮಾತು ಬರ್ತಿದೆ, ಸೂಕ್ತಿ ಇದಾವ ಅದರೊಳಗೆ ಕೊನೆ ಒಂದು ಪೇಜಿಗೆ. ಪರಿಗ್ರಹ ಇರುವಂತ ಪುಣ್ಯವಂತ ಅಲ್ಲ, ಹಾಗಾದ್ರೆ ಪುಣ್ಯವಂತ ಪರಿಗ್ರಹದ ಇಚ್ಛೆ ಇಲ್ಲದೆ ಇರುವಂತಹ ಪುಣ್ಯವಂತ. ನಾವು ಪರಿಗ್ರಹ ಇದ್ದವ್ರು ಎಂಥ ಪುಣ್ಯವಂತ ನೋಡಿ, ಎಂಥ ಮನಿ ಕಟ್ಸಿದ, ಎಂಥ ಪುಣ್ಯವಂತ ನೋಡಿ, ಎಷ್ಟು ತಿಂಗಳ ಇಷ್ಟು ಇನ್ಕಮ್ ಇದೆ ಅವನು. ಬಾಯಿ ತೆಗೆದಿರ್ತೀವಿ, ಅದು ಮುಚ್ಚಬೇಕನ್ನೋದು ನೆನಪಿರುವುದಿಲ್ಲ. ಎಲ್ಲಿ ಬಾಯಿ ತೆಗಿತಾ ಇದು? ಬಾಯಿ ಅರ್ಥಾತ್ ಆಸಕ್ತಿ ಇದೆ, ಆಸಕ್ತಿ. ಆದ್ರ ಪರಿಗ್ರಹ ಇರುವಂತಹ ಸುಖಿ ಅಲ್ಲ, ಅವನು ಪುಣ್ಯವಂತಲ್ಲ. ಪರಿಗ್ರಹದ ಇಚ್ಛೆ ಯಾವನಲ್ಲಿ ಇಲ್ಲೋ ಅವನು. ಪರಿಗ್ರಹ ಇರೋದಕ್ಕ ಬಿಡೋದಕ್ಕ ಪುಣ್ಯ ಪಾಪದ ಸಂಬಂಧ ಇಲ್ಲ. ನಿಜವಾಗಿ ಪುಣ್ಯವಂತ ಭಾಷೆ ಪದಾರ್ಥಗಳನ್ನ ಪರಿಗ್ರಹವನ್ನ ಬಯಸುವುದೇ ಇಲ್ಲ. ನಿವೃತ್ತಿ ಬೇರೆ ಅದಾವ್ರಿ, ನಿವೃತ್ತಿ ಬೇರೆ ಅದಾವ್ರಿ. ನಿವೃತ್ತಿ ಯಾವುದಕ್ಕಂತಾರೆ? ಇವತ್ತು ಬೆಳಗ್ಗೆ ಶಬ್ದ ಕೇಳಿದ್ದ ಅವನು ಸುಧಾವರನು ಬಂದ ನಿವೃತ್ತಿ ಸಲುವಾಗಿ ನೀವು ಕೇಳಿದ್ರಿಗೆ ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಇವರು ಬಂದ ಕೂಡಲೇ ನಿವೃತ್ತಿ ತಗೊಳ್ಳೋಣ ಅಂತೇಳಿ ಇನ್ನು ನಿವೃತ್ತಿ ತಗೊಳ್ಳೋಣ ಯಾರು ಪ್ರವೃತ್ತಿ ಮಾಡ್ತಾ ಇದ್ದಾರೋ ಅವರೇ ನಿವೃತ್ತ. ಇಲ್ಲಿ ಏನೇನು ಇವತ್ತು ಈ ಇಷ್ಟು ಪದಖಂಡಗಳನ್ನ ನಮ್ಗೆ ಏನೇನು ಕಲಿತುಕೊಳ್ಳಲಿಕ್ಕೆ ಸಿಕ್ಕಿದ್ರಿ? ಮೊದಲು ಕಲಿತುಕೊಳ್ಳೋದು, ಆಮೇಲೆ ಚಿಂತನ ಮಂಥನದೊಳಗೆ ನಿರ್ಣಯ ಮಾಡೋದು, ಆಮೇಲೆ ನಿರ್ಣಯ ಮಾಡಿದ್ರೊಳಗೆ ದೃಢತೆಯನ್ನ ತಪ್ಪು. ಏನೇನು ಸಿಕ್ತು? ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪಟ್ಟು. ಇಂದ್ರಿಯದೊಳಗ ಇಂದ್ರಿಯದ ಮಾಧ್ಯಮದಿಂದ 2 ಇಂದ್ರಿಯ ಜೀವ, 3 ಇಂದ್ರಿಯ ಜೀವ, ಏಕೇಂದ್ರಿಯ ಜೀವ ಅನ್ನೋದಂತೂ ನಿಂದಾತ್ಮಕ ಇದೆ. ಆದ್ರೆ ಸಂಜ್ಞಿ ಪಂಚೇಂದ್ರಿಯ ಜೀವ, ಮನುಷ್ಯ, ಚಕ್ರವರ್ತಿ ಇವೆಲ್ಲ ಏನದವ್ರ ಜೀವದ ಸಲುವಾಗಿ ನಿಜವಾಗಿ ಉಪಾಧಿ ಅಲ್ಲ. ಇವೆಲ್ಲ ಕಲಂಕಪ್ರದ ಶಬ್ದ. ಇಂದ್ರಿಯದ ಮೂಲಕ ಜೀವನನ್ನು ಗುರುತಿಸುವುದ ಅಥವಾ ಜೀವ ಸ್ವಯಂ ಇಂದ್ರಿಯದ ಮೂಲಕ ಪದಾರ್ಥಗಳನ್ನು ತಿಳ್ಕೊಳ್ಳೋದ, ಸುಖದ ಉಪಾಯವನ್ನು ಕಂಡುಕೊಳ್ಳುವುದ, ಇದೆಲ್ಲ ಏನಿದೆ ಅಪದ ಇದೆ ರೀ. ಅಪದ ಇದೆ. ಈ ಜೀವದ ಸಲುವಾಗಿ ಕಲಂಕಪ್ರದ ಇದ್ದಾವೆ. ಈ ಜೀವದ ಶೋಭ ಇಲ್ಲ. ಇದು ಒಂದು ಮಾತ. ಎರಡನೇದು, ಇಷ್ಟೆಲ್ಲ ಆದ ನಂತರ ಇಂಥ ಕರ್ಮಗಳು ಜೀವ ಸ್ವಭಾವದ ಘಾತ ಮಾಡುವಂಥವುಗಳೆಂದು ತಿಳಿದು, ಘಾತ ಮಾಡುವಂಥವುಗಳು ಇದಾವೆ ಅನ್ನೋದನ್ನು ತಿಳ್ಕೊಳ್ಳೋದು. ಯಾಗ ಆಗಮದಲ್ಲಿ ಓದಿ ತಿಳ್ಕೊಳ್ಳೋದು, ನನ್ನ ಪ್ರತ್ಯಕ್ಷ ನಂದು ಘಾತ ಆಗ್ತಾ ಇದೆ, ಇದು ನಾನು ಕಂಡುಕೊಂಡು ತಿಳ್ಕೊಳ್ಳೋದು. ಅಂತ ಸೂಕ್ಷ್ಮ ಎಲ್ಲಿರ್ತದೆ ನನಗೆ ಕಾಣಬಾರ್ದು.
ಶಬ್ದ ಬಾಯ್ಪಾಠ ಇದೆ ಮಾತನ್ನ ಭಾವನು ವಿಷಯ ಬಾಯ್ಪಾಠ. ಸರಿ ಇದಪ್ಪ. ಭಾವ ಬಾಯ್ಪಾಠ ಇಲ್ಲ, ಭಾವದ ಗ್ರಹಣ ಆಗಬೇಕಾಗಿದೆ. ಸೂಕ್ಷ್ಮ ಧರ್ಮ ಸೂಕ್ಷ್ಮ ಇದೆ, ಕರ್ಮ ಸ್ಥೂಲ ಇದೆ, ಗತಿಗಳ ಸ್ಥೂಲದವರೆ ಧರ್ಮ ಸೂಕ್ಷ್ಮ ಇದೆ, ಸುಖ ಸೂಕ್ಷ್ಮ ಇದೆ, ವಸ್ತು ಸ್ವರೂಪ ಸೂಕ್ಷ್ಮ ಇದೆ. 500 ಧನುಷ್ಯ ಎತ್ತರದ ಶರೀರ ಕೂಡ ಅದೇನಿದೆ ರೀ, ಪರಮಾಣು ದೃಷ್ಟಿಯಿಂದ ನೋಡಿದರೆ, ವಸ್ತು ದೃಷ್ಟಿಯಿಂದ ನೋಡಿದರೆ ಸೂಕ್ಷ್ಮ ಇದೆ. ಆ ಸ್ಥೂಲ ಸ್ಕಂಧ ಕೂಡ ಸೂಕ್ಷ್ಮ ಇದೆ. ಸೂಕ್ಷ್ಮ ಯಾಕೆ ಹೇಳ್ತಾರೆ? ಆ ಸ್ಥೂಲ ಸ್ಕಂಧದೊಳಗ ನಿರಂತರ ಪ್ರತಿ ಸಮಯಕ್ಕೆ ಪರಿಣಮನ ಇದೆ ಮತ್ತು ಒಂದೊಂದು ಪ್ರದೇಶದೊಳಗೆ ವ್ಯಾಪಿಸುವಷ್ಟು ಪರಮಾಣುಗಳ ಪರಮ ಸ್ವತಂತ್ರ. ಘಾತ ಮಾಡುವಂಥವುಗಳಿದಾವೆ. ಇನ್ನೊಂದ್ಸಲ ಪೂರ ಓದ್ತೇನೆ. ಸರ್ವ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ಆ ಅತೀಂದ್ರಿಯ ಪದದೊಳಗಿದ್ದುಕೊಂಡ ಸರ್ವ ಕರ್ಮಕ್ಷಯ ಲಕ್ಷಣ ರೂಪದ ಯಾವ ಮೋಕ್ಷ ಇದೆಯೋ ಆ ಮೋಕ್ಷದೊಳಗಿದ್ದುಕೊಂಡ ಜೀವರುಗಳು ಏನ್ ಮಾಡ್ತಾರೋ ಅನಂತ ಸುಖವನ್ನ ಅನುಭವಿಸ್ತಾರೆ. ಅದು ಹೇಗೆ ಅನುಭವಿಸ್ತಾರೋ ಅನ್ನೋದನ್ನ ನಾವು ಈ ಮೊದಲೇ ಹೇಳಿದೆವು ಅಂತಾರೆ. ಅಂಥ ಜೀವರುಗಳ ಮೂಲಕ ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು ಎಷ್ಟು ಶುಭ ಕ್ರಿಯೆ ರೂಪ, ಅಶುಭ ಕ್ರಿಯೆ ರೂಪ, ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಪುದ್ಗಲ ಪಿಂಡ, ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇವು ಥರದ್ದೆಲ್ಲಾನು ಚರ್ಚೆ ಆಗೋದಿದೆ ರೀ ಪ್ರತಿಯೊಂದು ಶಬ್ದದ. ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಪುದ್ಗಲ ಪಿಂಡ, ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ತ್ಯಾಜ್ಯ ಯಾವಾಗ? ತಿಳ್ಕೊಂಡ ನಂತರ. ತ್ಯಾಜ್ಯ ಅಂತಂದ್ರೆ ಬಿಡೋದು ಇದೆಯೋ ಅಥವಾ ಅವುಗಳ ಕುರಿತು ಆಸಕ್ತಿ, ಅಭಿರುಚಿ, ಜ್ಞಾನ, ದರ್ಶನ ಬಿಟ್ಟು ಹೋಗುವ ಮಾತಿದೆ. ಬಿಟ್ಟು ಹೋಗುವ ಮಾತಿದೆ. ಬಿಡಬೇಕಾಗಿಲ್ಲ. ತಿಳ್ಕೊಂಡ ನಂತರ ಏನ್ ಬಿಡಬೇಕಾಗಿದೆ? ತಿಳ್ಕೊಂಡ ನಂತರ ಏನ್ ಬಿಡಬೇಕಾಗಿದೆ? ಇದು ಮಲಿನ ವಸ್ತು ಇದೆ ಅಥವಾ ಇದು ಗರಂ ವಸ್ತು ಇದೆ, ಇದಕ್ಕೆ ಕೈ ತಾಗಿದರ ಭಯಂಕರ ಶಾಕ್ ಕೊಡ್ತಿದೆ ಅಂಥೇಳಿ ತಿಳಿದ ನಂತರ ಬಿಡೋದಿಗೆ, ತಿಳಿದ ನಂತರ ಅದರ ಗ್ರಹಣ ಮಾಡದೇ ಇರುವುದು. ಬಿಡೋದರ್ಥ ಅದು ಹಿಡಿದದ್ದು ಇಲ್ಲ. ತಿಳಿದ ನಂತರ ಏನ ಬಸ್ ಅದು ತಿಳಿದ ನಂತರ ಅದರಿಂದ ದೂರ ಇರ್ತಿದೆ ಅಂದ್ರೆ ಅಥವಾ ಅದರ ಸಂಪರ್ಕದೊಳಗ ಬರೋದನ್ನ ಇದು ವಿಷ ಇದೆ ಅಂತ ಹೇಳಿ ತಿಳಿದ ನಂತರ ತಿಳಿಯೋದು ಎಷ್ಟು ಸರಿ ಇದೆ? ಎಷ್ಟು ಸಾರಿ ತಿಳಿಯುವುದಿದೆ? ಒಮ್ಮೆ ತಿಳಿದ್ರೆ ಆಯ್ತು. ಬಿಡೋದು ಎಷ್ಟು ಬಾರಿ ಇದೆ? ಅನಂತ ಕಾಲದವರೆಗೆ ಬಿಡುವುದಿದೆ. ಒಮ್ಮೆ ಬಿಡುವುದಿಲ್ಲ, ಅನಂತ ಕಾಲದವರೆಗೆ ಬಿಟ್ಟು ಹೋಗ್ಬೇಕು ಅಂದ್ರೆ ಅದಕ್ಕೆ ತಿಳಿಯುವುದ, ಇಲ್ಲಿದ್ರೆ ಅದಕ್ಕೆ ತಿಳಿಯೋದ.